ಸೊ ಇಲ್ಲಿ ಬ್ರೈನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬ್ರೈನ್ ಹೇಗಿರ್ತದೆ ಅಂದರೆ, ಆ ಬ್ರೈನ್ ಒಳಗಡೆ ಅತ್ಯಧಿಕ ಕೊಬ್ಬಿರುವಂಥ ಪದಾರ್ಥ ಯಾವುದು ಗೊತ್ತಾ? ಅಂಗ ಏನು ಗೊತ್ತಾ? ನಮ್ಮ ದೇಹದಲ್ಲಿ ಬ್ರೈನ್ ಮಾತ್ರ. ಅಲ್ಲಿರೋದು ಬರೀ ಕೊಬ್ಬೆ ಅಷ್ಟೇ, ಫ್ಯಾಟ್ 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 ಅಷ್ಟೇ. ನಾವು ಅಂತೀವಲ್ಲ ಕೊಲೆಸ್ಟ್ರಾಲ್ ಬ್ಯಾಡಲ್ಲ, ಗುಡ್. ಕೊಲೆಸ್ಟ್ರಾಲ್ ಇದ್ರೆ, ಒಳ್ಳೆ ಕೊಲೆಸ್ಟ್ರಾಲ್ ಎಷ್ಟಿದ್ರೆ ಅಷ್ಟು ಒಳ್ಳೇದು, ಅಷ್ಟು ಬ್ರೈನ್ ಸ್ಟ್ರಾಂಗ್ ಇರುತ್ತೆ. ನಿಮ್ಮ ಬ್ರೈನ್ ಚುರುಕಾಗಿ ನಿಮ್ಮ ಬ್ರೈನ್ ಚೆನ್ನಾಗಿರ್ಬೇಕಂತಂದ್ರೆ ನಿಮ್ಮಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು. ಅದಕ್ಕೆ ನಾವು ಹೇಳ್ತೀವಲ್ಲ, ಏಟು ತುಪ್ಪ ತಿನ್ನಿ, ಕೋಕೋನಟ್ ಆಯಿಲ್ ಕುಡಿ ಅಲ್ವಾ, ಇಂಥವೆಲ್ಲ ಯಾಕೆ ಹೇಳ್ತೀವಿ? ಇದನ್ನು ತಗೊಂಡ್ರೆ ಆ ಬ್ರೈನಲ್ಲಿರುವಂಥ ಆ ಕೊಲೆಸ್ಟ್ರಾಲ್ ಇದೆಲ್ಲ ಅದು ಇನ್ನು ಹೆಚ್ಚಾಗತ್ತೆ. ಅದು ಒಳ್ಳೆ ಕೊಬ್ಬು. ಅರ್ಥ ಆಯ್ತಾ? ಇದು ಬ್ರೈನ್ ಒಳಗಡೆ ಇರೋದು ಈ ಮುಷ್ಟಿ. ಬ್ರೈನ್ ಅಂದರೆ ಈಗ ಸಪೋಸ್ ಇಷ್ಟು ಅನ್ಕೊಂಡಿದಂತ ನಮ್ಮ ಮುಷ್ಟಿ ಎಷ್ಟಿದೆ ಅಷ್ಟಿರತ್ತೆ ಅಲ್ವಾ? ಇದರಲ್ಲಿ ಅನೇಕ ಭಾಗಗಳಿರ್ತವೆ ಕೋರ್ಸ್, ಹೌದಾ? ಇದರಲ್ಲಿ ಅನೇಕ ಭಾಗಗಳು, ಸೆರಿಬ್ರಮ್, ಆಮೇಲೆ ಒಂಥರ ರೆಪ್ಟೈಲ್ ಬ್ರೈನ್, ಪ್ರಿಫಾಂಟಲ್ ಕಾರ್ಟೆಕ್ಸ್ ಅದೊಂದು. ಆ ರೀತಿಯಲ್ಲಿ ಮಿಡ್ ಬ್ರೈನಲ್ಲಿ ಎಸ್ಪೆಷಲಿ ಮಿಡ್ ಬ್ರೈನಲ್ಲಿ ಏನಿರ್ತದೆ? ಹೈಪೋಥಾಲಮಸ್, ಅಲ್ಲಿ ಎಸ್ಪೆಷಲಿ ಪಿನಿಯಲ್ ಗ್ಲ್ಯಾಂಡು, ಓಕೆ, ಪಿಟ್ಯೂಟರಿ ಗ್ಲ್ಯಾಂಡು, ಅವೆಲ್ಲ ಆ ಮಿಡ್ ಬ್ರೈನ್ಗೆ ಸಂಬಂಧ. ಅಂದರೆ ಹೈಪೋಥಾಲಮಸ್, ಓಕೆ. ಸೆಂಟ್ರಲ್ಲಿ ಆಲ್ಮೋಸ್ಟ್ ಈ ಬ್ರೈನ್ ಸೆಂಟ್ರಲ್ಲೇ ಒಂದು ಸಣ್ಣ ಪರಿಣಾಮದಲ್ಲಿರುತ್ತದೆ ಪಿನಿಯಲ್ ಗ್ಲ್ಯಾಂಡ್ ನೋಡಿ. ಸೊ ನಮ್ಮನ್ನು ಯೂನಿವರ್ಸ್ಗೆ ಕನೆಕ್ಟ್ ಮಾಡೋದೇ ಆ ಪಿನಿಯಲ್ ಗ್ಲ್ಯಾಂಡ್, ಅದು ಬಿಟ್ಟರೆ ಯಾವುದಿಲ್ಲ. ಸೊ ನಮ್ಮ ಇಡೀ ಶರೀರದಲ್ಲಿ ನಮ್ಮನ್ನು ಈ ಯೂನಿವರ್ಸ್ ಜೊತೆಗೆ ಅಂತ, ಯೂನಿವರ್ಸ್ ಅಂದರೆ ಎಲ್ಲೋ ಇಲ್ಲ, ಅದು ನಮ್ಮಲ್ಲಿ ಒಳಗಡೆನೆ, ಅಂದರೆ ನಾವಿರೋ ಜಾಗದಲ್ಲೇ, ಇದೇ ಪ್ರದೇಶದಲ್ಲೇ ಎಲ್ಲ ಇದೆ, ಆಯ್ತಾ? ಅದು ಫ್ರೀಕ್ವೆನ್ಸಿ ಡಿಫರೆಂಟ್ ಅಷ್ಟೇ. ಅದ ಆವರ್ತನೆ ಅಂತ ಹೇಳ್ತೀವಲ್ಲ, ಫ್ರೀಕ್ವೆನ್ಸಿ ಅಂದರೆ ನಾವು ಜನರಲ್ಲಿ ಆವರ್ತನೆ ಅಂತ ಪದ ಇದೆ ಮೋಸ್ಟ್ಲಿ ಕನ್ನಡದಲ್ಲಿ. ಸೊ ಅದರ ಆವರ್ತನೆ, ಅದರ ಪ್ರಕಂಪನೆ ಅದು ಡಿಫರೆಂಟ್. ಬಿಟ್ಟರೆ ಈ ಜಗತ್ತು, ಈ ಭೌತಿಕ ಜಗತ್ತು ಏನು ಕಾಣಿಸ್ತಾ ಇದೆ ನಿಮಗೆ, ಇದೇ ಪ್ರದೇಶದಲ್ಲಿ ಎಲ್ಲ ಲೋಕಗಳು ಇದೆ. ಅರ್ಥ ಆಯ್ತಾ? ನಾವು ಲೋಕ ಅಂದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಜಸ್ಟ್ ಚೇಂಜ್ ಯುವರ್ ಫ್ರೀಕ್ವೆನ್ಸಿ, ಯು ವಿಲ್ ಗೆಟ್ ಇನ್ ಟು ಅನದರ್ ಲೋಕ ಅಷ್ಟೇ. ಅಂದರೆ ಹೇಗಂದರೆ, ಈಗ ನಾವು ನೋಡ್ತಾ ಇರ್ತೀವಿ, ನೀರು ಒಂದು ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ. ಅದನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ? ಅದರಿಂದ ಸ್ಟೀಮ್ ಬರುತ್ತೆ ನೋಡಿ, ಅದು ನೀರೇ, ಇದು ನೀರೇ. ಅರ್ಥ ಆಯ್ತಾ? ಸ್ಟೀಮ್ ಆಚೆ ಕಡೆ ಹೋಗ್ತಾ ಇದೆ, ಬಟ್ ಅದೊಂದು ಇನ್ನೊಂದು ರೂಪ ಅಲ್ವಾ? ಅದು ಕಣ್ಣು ಕಾಣಿಸ್ಬೋದು, ಬಟ್ ಅದು ಆಲ್ರೆಡಿ ಒಂದು ವಾಯು ರೂಪದಲ್ಲಿ ಆಚೆ ಕಡೆ ಹೋಗ್ತಾ ಇದೆ. ಬಟ್ ಅದಕ್ಕೆ ಮುಂಚೆ ಏನಿತ್ತು? ಅದು ನೀರು. ಹೀಗೆ ಅರ್ಥ ಆಯ್ತಾ? ಫ್ರೀಕ್ವೆನ್ಸಿ ಅಂದರೆ ಆ ಪದಾರ್ಥ ಸಾಂದ್ರತೆ ಚೇಂಜ್ ಆಗ್ತಾ ಹೋಗ್ತದೆ. ಘನ ಪದಾರ್ಥ, ದ್ರವ ಪದಾರ್ಥ, ವಾಯು ಪದಾರ್ಥ ಅಲ್ವಾ? ಇವೆಲ್ಲ 3 ವಿಧಗಳಿರುವಂಥ ಪದಾರ್ಥಗಳು. ಇದಕ್ಕೊಂದು ಫ್ರೀಕ್ವೆನ್ಸಿ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮ ಇಡೀ ಈ ದೇಹಕ್ಕೆ ಒಂದು ಫ್ರೀಕ್ವೆನ್ಸಿ ಅಂತಂದರೆ ಒಂದು ಆವರ್ತನದಿಂದ ಇದು ವರ್ಕ್ ಆಗ್ತಾ ಇರ್ತದೆ. ಇದರೊಳಗಡೆ ಸೆಲ್ಸ್ ಇದೆ, ಬಾಡಿ ಒಳಗಡೆ ಏನಿದೆ? ಸೆಲ್ಸ್ ಇದೆ. ಆ ಸೆಲ್ಸ್ ಎಲ್ಲನೂ ಸೆಲ್ ಇಲ್ಲ ಅಂದರೆ ನಾವಿಲ್ಲ. ಅರ್ಥ ಆಯ್ತಾ? ಎಷ್ಟು ಸೆಲ್ಸ್ ಇದೆ? ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 58ರಿಂದ 120 ಟ್ರಿಲಿಯನ್ ಸೆಲ್ಸ್ ಇದೆ ನೋಡಿ. ಅರ್ಥ ಆಯ್ತಾ? ಸೊ ಅಷ್ಟು ಸೆಲ್ಸ್ ನಮ್ಮಲ್ಲಿದೆ. ಸೊ ಈ ಸೆಲ್ಸ್ ಇಂದನೇ ನಾವು ನಿರ್ಮಾಣ ಆಗಿದ್ದೀವಿ. ಸೊ ಆಗೇನಾಗುತ್ತೆ? ಪ್ರತಿಯೊಂದು ವೈಬ್ರೇಷನ್, ಸೆಲ್ ವೈಬ್ರೇಷನ್ನೇ. ಸೆಲ್ಲಿಂದ ಅಂಗ ನಿರ್ಮಿತ ಆಗಿರ್ತದೆ, ಆ ಅಂಗಕ್ಕೂ ಒಂದು ವೈಬ್ರೇಷನ್ ಇರ್ತದೆ. ಅದಕ್ಕೆ ನಾವು ಎಲ್ಲ ಚಕ್ರಗಳಿಗೂ ಒಂದು ಫ್ರೀಕ್ವೆನ್ಸಿ ಕೊಟ್ಟಿರ್ತೀವಿ ಅಲ್ವಾ? ಸ್ಟಾರ್ಟಿಂಗ್ ನಾವು ಕೆಳಗಡೆಯಿಂದ 398 ಹೆಡ್ಜಸ್, 430, 532 ಆ ರೀತಿಯಲ್ಲಿ. ನೆಕ್ಸ್ಟು ಈ ಅನಾಥ 632, ದೆನ್ ಇಲ್ಲಿ ಬಂದರೆ ವಿಶುದ್ಧ ಅರೌಂಡ್ 720, 730. ಅದರ್ವೈಸ್ ನೆಕ್ಸ್ಟ್ ಆಗ್ನ್ಯಾಕ್ ಬಂದರೆ 830, ಶಾಸ್ತ್ರ ಬಂದರೆ 963. ಈ ರೀತಿಯಲ್ಲಿ ಈ ಫ್ರೀಕ್ವೆನ್ಸೀಸ್ ಎಲ್ಲನೂ ಒಂದೊಂದಕ್ಕೊಂದು ಫ್ರೀಕ್ವೆನ್ಸಿ ಯಾಕೆ ಕೊಟ್ಟಿದ್ವಿ? ಅಲ್ಲಿ ಆ ಫ್ರೀಕ್ವೆನ್ಸಿ ಅಂದರೆ ಆ ವೈಬ್ರೇಷನ್ ನಡೀತಾ ಇದೆ ಅಲ್ಲಿ, ಆಯಿತಾ? ಸೊ ಆ ಫ್ರೀಕ್ವೆನ್ಸಿಗೆ ನಾವೇನಾದರೂ ಮ್ಯಾಚ್ ಮಾಡಿಕೊಂಡ್ರೆ ಒಂದು ಸೌಂಡು, ಒಂದು ಯಾವುದೋ ಒಂದು ರೀತಿಯಲ್ಲಿ, ಸಪೋಸ್ ಈಗ ಟ್ಯೂನಿಂಗ್ ಬೌಲ್ ತಗೊಂಡು ಆ ಬೌಲನ್ನು ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ ಆಗಿ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗುತ್ತೆ.
ಅವಾಗ ಆ ಪರ್ಟಿಕ್ಯುಲರ್ ಆ ಏರಿಯಾ ಆ ಏರಿಯಾದಲ್ಲಿರುವಂಥ ಎಲ್ಲ ಅಂಗಗಳು ಚೆನ್ನಾಗಿ ವೈಬ್ರೇಟ್ ಆಗಿ, ನೋಡಿ ಯಾವಾಗಲೂ ಇಷ್ಟೇ, ಒಂದು ಶಕ್ತಿಯನ್ನು ಕಲಿಸ್ಬೇಕಾದ್ರೆ ಲೈಟ್ ಮುಖಾಂತರ, ಸೌಂಡ್ ಮುಖಾಂತರ, ನೀಟ್ ಮುಖಾಂತರ, ನೀರು ಮುಖಾಂತರ ಕಲಿಸ್ಬೋದು ಅಲ್ವಾ. ಈಗ ನಮ್ಮಲ್ಲಿ 70% ವಾಟರ್ ಇದೆಯಾ, ಇಲ್ಲಿ ಬ್ರೈನಲ್ಲಿ 90% ವಾಟರ್ ಇದೆಯಾ, ಬ್ಲಡ್ಡಲ್ಲಿ 90% ವಾಟರ್ ಇದೆಯಾ. ಅವಾಗ ನಾವು ಆ ಸೌಂಡನ್ನು ವೈಬ್ರೇಟ್ ಮಾಡಿದರೆ ಅತಿ ವೇಗವಂತವಾಗಿ ಹೋಗುತ್ತೆ. ಸೆಲ್ಸ್ ರೀಚ್ ಆಗೋದು ಅತಿ ವೇಗವಂತವಾಗಿ ರೀಚ್ ಆಗುತ್ತೆ, ಇನ್ನು ಯಾವುದೂ ರೀಚ್ ಆಗೋಕ್ಕಾಗಲ್ಲ. ಯಾಕಂದರೆ ನೀರಲ್ಲಿ ಸೌಂಡ್ ವೇವ್ಸ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಈ ಸೌಂಡ್ ಹೀಲಿಂಗ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಆಯಿತಾ. ಈ ಸೌಂಡ್ ಹೀಲಿಂಗ್ ಹೋಗಿ ಏನು ಮಾಡ್ತದೆ ಅಂದರೆ ಅಲ್ಲಿರೋದು ಚಕ್ರ ಅಂದರೆ ಏನಿಲ್ಲ, ಅಗೇನ್ ಎನರ್ಜಿ ಸೆಂಟರ್ ಅಷ್ಟೇ ಅದು. ನಾನು ಲಾಸ್ಟ್ ಟೈಮೇ ಹೇಳಿದೆ, ಚಕ್ರ ಅಂದರೆ ಅಲ್ಲೇನೋ ಚಕ್ರ ಸುಡ್ತಾ ಇದೆ, ಚಕ್ರ ರೊಟೇಟ್ ಆಗ್ತಾ ಇದೆ, ಅದೆಲ್ಲ ತಪ್ಪು. ಇದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಪತ್ರಿಸರ್ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಆದರೂ ನಮ್ಮ ಇಂಜಿನಿಯರ್ ಮಾಸ್ಟರ್ಸು ಹೇಳ್ತಾನೆ ಇರ್ತಾರೆ, ಚಕ್ರ ರೊಟೇಟ್ ಆಗ್ತದೆ, ಅಲ್ಲಿಂದ ಇಲ್ಲಿ ಶಕ್ತಿಗೆ ಹೋಗುತ್ತೆ. ಏನು ರೊಟೇಟ್ ಆಗುತ್ತೆ, ಯಾರಿಂದ ರೊಟೇಟ್ ಆಗುತ್ತೆ? ಯಾವುದಲ್ಲಿ ಒಂದು ವೀಲ್ ಇಲ್ಲ, ಒಂದು ಚಕ್ರ ಅಲ್ಲಿ ಇಟ್ಟಿಲ್ಲ, ಅರ್ಥ ಆಯ್ತಾ. ಚಕ್ರ ಇಡೋದು, ಚಕ್ರ ಅಲ್ಲಿ ಇದೆ, ಅದೆಲ್ಲ ಏನಂತಂದ್ರೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಒಂದು ಏನು ಕೊಟ್ಟಿರ್ತಾರೆ ನಿಮಗೆ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಒಂದು ಸೂಚನಾ ರೀತಿಯಲ್ಲಿ ಒಂದು ಅರ್ಥ ಮಾಡ್ಸೋಕ್ಕೆ ಆ ಥರ ಹೇಳ್ತಾರೆ ಅಷ್ಟೇ, ಆಯಿತಾ. ಆದರೆ ಅಲ್ಲಂತೂ ಖಂಡಿತ ಎಲ್ಲ ಸ್ವಲ್ಪ ನಾಡಿಗಳು ಸೇರಿ ಅಲ್ಲಿ ಸೇರ್ಕೊತವೆ, ಅದೊಂದು ಎನರ್ಜಿ ಸೆಂಟರ್ ಫಾರ್ಮ್ ಆಗಿರ್ತದೆ, ಆಯಿತಾ. ಅಲ್ಲಿ ಎಸ್ಪೆಷಲಿ ನಮಗೆ ಏನು ಚಕ್ರ ಅಂತ ಮೂಲಾಧಾರ ಚಕ್ರ ಇರ್ತೀವಿ, ಅಲ್ಲಿ ಏನು ಗ್ರಂಥಿ ಇರುತ್ತೆ, ಆರ್ಡಿನಲ್ ಗ್ರಂಥಿ ಇರುತ್ತೆ ಕರೆಕ್ಟಾಗಿ. ಮತ್ತು ಸ್ವಾದಿಷ್ಟ ಅಂದರೆ ಅದೊಂದು ಎನರ್ಜಿ ಸೆಂಟರ್, ಅಲ್ಲಿ ಸುಮಾರು ನಾಡಿಗಳು ಸೇರಿಕೊಂಡು, ಅದು ಪ್ರಾರಂಭಿಕ ಕೋಶ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅವಾಗ ಅಲ್ಲಿ ನಾಡಿಗಳು ಸೇರಿಕೊಂಡು ಒಂದು ಸೆಂಟರ್ ಫಾರ್ಮ್ ಆಗುತ್ತೆ, ಒಂದು ಎನರ್ಜಿ ಕೇಂದ್ರ, ಶಕ್ತಿ ಕೇಂದ್ರ. ಅಲ್ಲಿ ನೋಡಿದರೆ ನಮ್ಗೆ ಇರುವಂಥದ್ದೇ ಗೋನಾಡ್ಸ್ ಓವರಿಸ್. ಗೋನಾಡ್ಸ್ ಅಂದರೆ ಅದೇ ಟೆಸ್ಟಿಸ್ ಓವರಿಸ್ ಅಂತ ಇರ್ತೀವಲ್ಲ, ಲೈಂಗಿಕ ಗ್ರಂಥಿಗಳು, ಅರ್ಥ ಆಯ್ತು. ಸೊ ಆ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ, ಎಲ್ಲ ಚಕ್ರಗಳ ಬಗ್ಗೆ ಅರ್ಥ ಮಾಡಿಕೊಂಡ್ರೆ, ಫಿಸಿಕಲ್ ಬಾಡಿಯಲ್ಲಿ ಒಂದು, ಪುರಾಣಿಕ್ ಶರೀರದಲ್ಲಿ ಅದೊಂದು ಎನರ್ಜಿ ಸೆಂಟರ್ ಅಷ್ಟೇ, ಅರ್ಥ ಆಯ್ತಾ. ಸೊ ಈ ರೀತಿಯಲ್ಲಿ ನಾವು ಈಗ ಧ್ಯಾನ ಮಾಡಕ್ಕೆ ಹೋದರೆ ಏನಾಗುತ್ತೆ, ಬ್ರೈನಲ್ಲಿ ಏನೇನಾಗ್ಬೋದು ಅಲ್ವಾ, ಬ್ರೈನಲ್ಲಿ ಏನೇನಾಗ್ಬೋದು. ಫಸ್ಟು ಶ್ವಾಸವನ್ನು ಗಮನಿಸೋದು ಶುರು ಮಾಡಿದರೆ, ಆಯಿತಾ. ಶ್ವಾಸವನ್ನೇ ಯಾಕೆ ಗಮನಿಸಬೇಕು, ಇನ್ನೊಂದು ಮಾಡ್ಬೋದಲ್ಲ ಅಲ್ವಾ. ಶ್ವಾಸ ಏನು ಮಾಡುತ್ತಂದರೆ ನಿಮ್ಮನ್ನು ವರ್ತಮಾನಕ್ಕೆ ಕರ್ಕೊಂಡು ಹೋಗ್ತದೆ. ನೀವು ಯಾವುದ್ರ ಮೇಲೂ ಫೋಕಸ್ ಮಾಡಿದ್ರು ಆ ವರ್ತಮಾನ ಸ್ಥಿತಿ ನಿಮ್ಗೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ದಿ ಬ್ರೆತ್ ಬಿಲಾಂಗ್ಸ್ ಟು ದಿ ಕರೆಂಟ್ ಸ್ಟೇಟ್ ಆರ್ ಪ್ರೆಸೆಂಟ್ ಟೈಮ್, ಅರ್ಥ ಆಯ್ತಾ. ಪ್ರಸ್ತುತ ಪರಿಸ್ಥಿತಿಗೆ, ಪ್ರಸ್ತುತ ಆ ಕ್ಷಣಕ್ಕೆ ಸಂಬಂಧಿಸಿರೋದು ಶ್ವಾಸದಲ್ಲಿ ಎಷ್ಟೋ ಅಡಗಿದೆ, ನಿಮ್ಗೆ ಅದು ಬೇರೆ ವಿಷಯ. ಸ್ವರ ಅಂತ ಇರ್ತೀವಿ ನಾವು ಅಲ್ವಾ, ಸ್ವರ ಯೋಗ ಅಂತ ಇರ್ತೀವಿ, ಸ್ವರ ವಿಜ್ಞಾನ, ಅದರಲ್ಲಿ ಇನ್ನೂ ಎಷ್ಟು ಮಹತ್ವ ಇದೆಯೋ ಅದೆಲ್ಲ ಸಪ್ರೇಟ್ ಸಬ್ಜೆಕ್ಟ್, ಅದ್ರ ಬಗ್ಗೆ ನಾವು ಟಚ್ ಮಾಡೋದು ಬೇಡ. ಸೊ ಇಲ್ಲಿ ಆ ಶ್ವಾಸ ಅನ್ನೋದು ಹೊರಗಡೆ ಹೋಗುವಾಗ ನಮ್ಮನ್ನು ಇಡೀ ವಿಶ್ವಕ್ಕೆ, ನೋಡಿ ಆ ಶ್ವಾಸ ಒಳಗಡೆ ಹೋಗೋವರೆಗೂ ಯಾವ ಅವಯವ ವರ್ಕ್ ಆಗಲ್ಲ, ನೋಡಿದ್ರೆ ಯಾವ ಅವಯವನು ವರ್ಕ್ ಮಾಡೋದೇ ಇಲ್ಲ. ನೀವೆಷ್ಟೇ ಸುಂದರವಾದ ಶರೀರ ಇದೆ ಪರವಾಗಿಲ್ಲ, ಏನು ಮಾಡ್ತೀರಾ ತಗೊಂಡು, ಆಯಿತಾ. ಆದರೆ ಈ ಶ್ವಾಸ ಮಾಡಬೇಕು, ಹಾರ್ಟನ್ನು ಬೀಟ್ ಮಾಡಬೇಕು, ಹಾರ್ಟ್ ಬಡತ ಇರಬೇಕು, ಶ್ವಾಸವನ್ನು ತಗೋಬೇಕು ಬಿಡಬೇಕು, ಇದೆಲ್ಲ ಯಾರು ಮಾಡೋದು? ಇದಕ್ಕೂ ಕಾರಣ ಯಾರು? ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾನೆ ಇರಬೇಕು, ಹೃದಯ ಬಡತ ಹೊಡಿತಾ ಇರಬೇಕು ದಿನನಿತ್ಯ, ಅಂದರೆ 24/7 365 days ಆಲ್ ಥ್ರೂಔಟ್ ಯುವರ್ ಲೈಫ್. ಹಾರ್ಟ್ ಹಾರ್ಟ್ ಬೀಟ್ ಇರಬೇಕಾ? ಇಲ್ಲ, ಇರಲೇಬೇಕು 72 times ನ್ಯಾಚುರಲಿ 1 minute. ಬ್ರೀದಿಂಗ್ 14 to 15 times ಆರ್ 15 to 18 times, 15 18 ಪಟ್ಟು ಒಂದು ನಿಮಿಷಕ್ಕೆ ನಾವು ತಗೊಂಥ ಶ್ವಾಸಗಳು ಅಲ್ವಾ, 1 ನಿಮಿಷಕ್ಕೆ ಅದನ್ನು ಮಾಡ್ತಾ ಇರ್ತದೆ. ಯಾರು ಎಲ್ಲ ಮಾಡಿಸೋದು? ನಮ್ಮ ಬ್ರೈನಲ್ಲಿ ಪ್ರತ್ಯೇಕ ಸೆಂಟರ್ಸ್ ಇದೆ,
ಅದನ್ನು ಮತ್ತೆ ಅದನ್ನು ಯಾರು ಕಂಟ್ರೋಲ್ ಮಾಡೋದು ಅಂತಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಆಯ್ತಾ? ಅದಕ್ಕೂ ಈಗಾಗಲೇ ಹೇಳಿದೆ ನಾನು, ನಮ್ಮಲ್ಲಿ ಪ್ರತ್ಯೇಕವಾಗಿ ಒಂದು ಶರೀರ ಗಡಿಯಾರ ಇದೆ. ಆಯ್ತಾ? ಇಟ್ ಈಸ್ ಕಾಲ್ಡ್ ಬಾಡಿ ಕ್ಲಾಕ್. ಆಯ್ತಾ? ಬಾಡಿ ಕ್ಲಾಕು ನಮ್ಮಲ್ಲಿ ಇದೆ. ಆ ಬಾಡಿ ಕ್ಲಾಕು ಎಲ್ಲಿರ್ತದೆ? ಅದು SCN ಅಂತ ಹೈಪೋಥಲಮಸ್ ಅಲ್ಲಿ ಕೂತಿರ್ತದೆ, ಸೂಪ್ರಾ ಚಿಯಾಸ್ಟಮೆಟಿಕ್ ನ್ಯೂಕ್ಲಿಯಸ್. ಏನದು? ಸೂಪ್ರಾ ಚಿಯಾಸ್ಟಮೆಟಿಕ್ ನ್ಯೂಕ್ಲಿಯಸ್ ಅಂತ ಒಂದು SCN ಅಂತ ಒಂದು ಕೂತ್ಕೊಂಡಿರ್ತದೆ. ಅದು ಹೈಪೋಥಾಲಮಸ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆಯ್ತಾ? ಇದು ಯಾವ ಥರ ಅಂದರೆ, ಒಂದು ಮೆಷನ್ ರೆಡಿ ಮಾಡುವಾಗ ಒಂದು ಇಂಜಿನಿಯರ್ ಎಲ್ಲೆಲ್ಲಿ ಏನು ಇಡಬೇಕು ಇರ್ತಾನಲ್ಲ, ಆ ರೀತಿಯಲ್ಲಿ ನಮ್ಮ ಸೃಷ್ಟಿಕರ್ತ ಅಷ್ಟೇ, ನಮ್ಮನ್ನು ಕ್ರಿಯೇಟ್ ಮಾಡುವಾಗನೇ ಎಲ್ಲಿ ಏನು ಇಡಬೇಕೋ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಅದು ಆ ರೀತಿಯಲ್ಲಿ ಇದ್ದಿರೇನೆ ಅದು ಕೆಲಸ ಮಾಡುತ್ತೆ. ಅದಕ್ಕೇನೋ ಸ್ವಲ್ಪ ಅಳತಡ ಆದರೆ ರೋಗ ಬರುತ್ತೆ ಅಲ್ವಾ? ಸೊ ಆ SCN ಅಂತ ಇದೆಯಲ್ಲ, ಅದು ಸೂಪ್ರಾ ಸಿಸ್ಟಮೆಟಿಕ್ ನ್ಯೂಕ್ಲಿಯಸ್ ಅಂತ. ಅದು ಹೈಪೋಥಾಲಮಸ್ ಅಲ್ಲಿ ನಮ್ಮ ಸೆಂಟರ್ ಆಫ್ ದ ಬ್ರೈನ್ ಅಲ್ಲಿ ಒಳಗಡೆ ಆ ಪಾರ್ಟ್ ಅಲ್ಲಿ ಇರುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ. ನೀವು ಏನಾದರೂ ಆಚೆ ಕಡೆ ಸೂರ್ಯ ಬರ್ತಾ ಇದೆ ಅಂದ್ರೆ ತಕ್ಷಣವೇ ಆ ಲೈಟು ಎರಡೂ ಕಣ್ಣುಗಳಿಂದ ಹೊರಗಡೆ ಹೋಗುತ್ತೆ. ಅದು ಲೈಟ್ ಅಂದ್ರೆ ಸೂರ್ಯ ಕಂಪ್ಲೀಟ್ ಬೆಳಕಿರ್ಬೇಕಂತಿಲ್ಲ. ಜಸ್ಟ್ ಸೂರ್ಯ ಎಲ್ಲೋ ಸ್ಟಾರ್ಟ್ ಆಗಿರ್ತಾನೆ, ಅಂದ್ರೆ ಸೂರ್ಯ ಅಂತೂ ಎಲ್ಲಿ ಅಸ್ತಮಯ ಇಲ್ಲ, ಉದಯ ಅಂದರೆ ಅಸ್ತಮಿಸೋದು ಉದಯಿಸೋದು ಯಾವುದೂ ಇಲ್ಲ. ಅದೆಲ್ಲ ಏನಂದ್ರೆ ನಮ್ಮ ಭೂಮಿ ಸೂರ್ಯ ಸುತ್ತಾ ಇದೆ ಅಲ್ವಾ? ಸೂರ್ಯ ಸುತ್ತಂದ್ರೆ ಒಂದು ಕಡೆ ಭೂಮಿ ಸೂರ್ಯನ ಫೇಸ್ ಮಾಡುವಾಗ ಆ ಕಡೆ ಚಿಕ್ಕ ಕತ್ತಲಾಗುತ್ತೆ, ಈ ಕಡೆ ಬೆಳಕು. ಇದು ಹೋಗಿ ಇನ್ನೊಂದು ಕಡೆ ಹೋಗುವಾಗ ಅಂದ್ರೆ ಇದು ಆಕ್ಚುಲಿ ಏನಾಗಿದೆ, ಸೂರ್ಯ ವೃತ್ತಾಕಾರದಲ್ಲಿದೆ. ಸರಿ, ನಮ್ಮ ಭೂಮಿ ವೃತ್ತಾಕಾರದಲ್ಲಿದೆ. ಅದಕ್ಕೂ ವೃತ್ತಾಕಾರ ಅಂದ್ರೆ ಏನು? ಈ ತರ ಗ್ಲೋಬ್ ಅಲ್ವಾ? ಈ ಕಡೆ ಪೋರ್ಷನ್ ಸೂರ್ಯನಿಗೆ ಫೇಸ್ ಮಾಡಿರ್ತದೆ, ಅದು ಹಗಲು. ಇದೇ ಮತ್ತೆ ರೊಟೇಟ್ ಆಗತ್ತೆ ಅಲ್ವಾ? ಆ ರೀತಿಯಲ್ಲಿ ಆ ಒಂದು ದಿವಸಕ್ಕೆ ಒಂದು ರೊಟೇಷನ್ ಕಂಪ್ಲೀಟ್ ಮಾಡ್ಕೊಳ್ತದೆ. ಆಯ್ತಾ? 301 ವರ್ಷ ಅಂದ್ರೆ ಏನು? ಒಂದು ಪೂರ್ತಿ ಅಂದ್ರೆ ಅಂದ್ರೆ ಭೂಮಿ ಅನ್ನೋದು ತನ್ನ ತಾನು ಸುತ್ತಕ್ಕೆ ಒಂದು ಡೇ ಅಲ್ವಾ? ಸೂರ್ಯನ ಸುತ್ತು ಕಂಪ್ಲೀಟ್ ಮಾಡೋಕ್ಕೆ ಒಂದು 365 ಡೇಸ್ ಆಗುತ್ತೆ ಅದು ಬೇಕಾಗಿರೋ. ಆಯ್ತಾ? ಸೊ ಅವಾಗ ಋತುಗಳೆಲ್ಲ ಚೇಂಜ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ಇದು ಬೇಸಿಗೆಕಾಲ, ವರ್ಷಕಾಲ, ಮಳೆಗಾಲ ಎಲ್ಲ ಬರ್ತವೆ. ಅದೆಲ್ಲ ಬರೋದು ಯಾಕಂತಂದ್ರೆ ಭೂಮಿ ಸೂರ್ಯನ ಸುತ್ತಾ ಇರ್ತದೆ. ಆ ಸುತ್ತುವಾಗ ತನ್ನ ತಾನು ಒಂದು ಕಂಪ್ಲೀಟ್ ರೌಂಡ್ ಮಾಡುತ್ತೆ. ಆ ಮಾಡೋ ಟೈಮಲ್ಲಿ ಈ ಕಡೆ ಬೆಳಕು, ಈ ಕಡೆ ಕತ್ತಲು, ಮತ್ತೆ ನೆಕ್ಸ್ಟ್ ಅದು ರೊಟೇಟ್ ಆಗುವಾಗ ಆ ಕಡೆ ಬೆಳಕು, ಈ ಕಡೆ ಕತ್ತಲು. ಅದೇ ನಾವು ಹಗಲು ರಾತ್ರಿ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಿ ಸೂರ್ಯನು ಅಸ್ತಮಿಸ್ತಾನೆ, ಎಲ್ಲಿ ಉದಯಿಸ್ತಾನೆ, ಎಲ್ಲಿ ನೋಡ ಅಂಥದ್ದು ಯಾವುದಿಲ್ಲ. ಸೂರ್ಯ ಯಾವಾಗಲೂ ನಿತ್ಯ ಪ್ರಕಾಶಿಸ್ತಾ ಇರ್ತಾನೆ. ಯಾಕಂದ್ರೆ ಅವನು ನಕ್ಷತ್ರ. ಅದು ಸೂರ್ಯ ಅನ್ನೋದು ನಕ್ಷತ್ರ. ಅದು ಮತ್ತೆ ಅದು ಆರೋಗೋದು ಅಂದ್ರೆ ದೀಪ ಆರೋಗ್ತದಲ್ಲ, ಆ ರೀತಿಯಲ್ಲಿ ಯಾವುದೂ ಇಲ್ಲ. ಓನ್ಲಿ ಭೂಮಿ ರೊಟೇಟ್ ಮಾಡುವಾಗ ಅಲ್ಲಿ ಹೋಗೋದು, ಆ ಲೈಟಿಂಗ್ ಆ ಕಡೆ ಬರುತ್ತೆ, ಈ ಕಡೆ ಕತ್ತಲು ಅಷ್ಟೇ. ಇದು ಇಡೀ ಪ್ರಪಂಚದಲ್ಲಿ ನಡೀತಾ ಇರುವಂಥದ್ದು. ಈಗ ಈ ರೀತಿಯಲ್ಲಿರುವಾಗ ಏನಾಗುತ್ತಂದ್ರೆ, ಸೊ ನಾವು ಆ ಸೂರ್ಯನ ಬೆಳಕು 2 ಕಣ್ಣುಗಳಿಂದ ಹೊರಗಡೆ ಹೋಗಿದ ತಕ್ಷಣವೇ ಅಲ್ಲಿ ಫಸ್ಟ್ ಅದು ಹೋಗಿದ ತಕ್ಷಣವೇ ಅದನ್ನು ಸ್ವೀಕಾರ ಮಾಡೋದೇ ಈ SCN ಇಮ್ಮಿಡಿಯೇಟ್ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿ ಇದು ಹಗಲ ಇಲ್ಲ ನೈಟ, ಇದು ಹಗಲ ಇದು ನೈಟ, ಅದೆರಡು ಮಧ್ಯದಲ್ಲಿ ವ್ಯತ್ಯಾಸ ಕಂಡಿಡ್ತದೆ. ನೋಡಿದ್ರ, ನೀವು ಈಗ ಫುಲ್ ಲೈಟ್ ಹಾಕ್ಕೊಂಡಿರ್ತೀವಿ ನಾವು ಅಲ್ವಾ? ಈಗ ಉದಾಹರಣೆಗೆ ಸೂರ್ಯನ ಲೈಟು ಬೆಳಕು ಬರುತ್ತದೆ ಒಂಥರ ವೈಟ್ ಕಾಂತಿ ಅನ್ಕೊಳ್ಳೋಣ ಅಲ್ವಾ? ಆ ವೈಟ್ ಕಾಂತಿ ಒಳಗಡೆನೂ ಏನಿರ್ತದೆ? ಬ್ಲೂ ಅಂದರೆ ವಿಬ್ಜಿಯ 7 ಕಲರ್ಸ್ ಇರ್ತವೆ. ಅದೇ ರೀತಿಯಲ್ಲಿ ಈ ಮಧ್ಯದಲ್ಲಿ LED ಲೈಟ್ಸ್ ರೆಡಿ ಮಾಡಿದ್ದಾರೆ. ಅದು ವೈಟ್ ಕಾಂತಿಯಾಗಿ ಬರ್ತಾ ಇರ್ತದೆ, ಬಟ್ ಅದರಲ್ಲಿನೂ ಸಹ ಬ್ಲೂ ಕಲರ್ ಇರ್ತದೆ. ಆಯ್ತಾ? ಸೊ ಬ್ಲೂ ಎಲ್ಲ ವಿಬ್ಜಿಯರ್ ಅದರಲ್ಲಿ ಇರ್ತವೆ. ಆದರೆ ಎನಿಥಿಂಗ್ ಈ ವೈಟ್ ಲೈಟ್ LED ಇಂದ ಬಂದಿರೋದು ಸಹ ಒಳಗಡೆ ಕಣ್ಣುಗಳಿಂದ ಹೊರಗಡೆ ಹೋದ್ರೆ ಅದು ಅನ್ಕೊಂತದೆ, ಇನ್ನೂ ನೈಟ್ ಆಗಿಲ್ಲ ಅಂದ ತಕ್ಷಣವೇ ಏನ್ ಮಾಡುತ್ತೆ, ಅದು ಅದರ ಕೆಲಸ
ನೈಟ್ ಮಾಡಬೇಕಾಗಿರೋಂಥ ಕೆಲಸಗಳು ಮಾಡೋದಿಲ್ಲ. ಇನ್ನು ಡೇ ಟೈಮ್ ಅಂತ ಅನ್ಕೊಂಡು, ಹಗಲಂತ ಅನ್ಕೊಂಡು ಸುಮ್ಮನೆ ಹಗಲು ಮಾಡೋ ಕೆಲಸಗಳು ಮಾಡ್ತಾ ಇರ್ತದೆ. ಅಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಇದೊಂಥರ ಏನಂತಿದೆ ಅಂದರೆ ಡಿಸ್ಹಾರ್ಮೋನಿ. ನೋಡಿದ? ಸೊ ಅನ್ಸಿಂಕ್ರನೈಸ್, ನಾನ್ ಸಿಂಕ್ರನೈಸೇಷನ್ ಅಂತ ಹೇಳ್ತೀವಿ ನಾವು. ಅದು ಅನುಸಂಧಾನ ಆಗಲ್ಲ ನಿಮ್ಮ ದೇಹದಲ್ಲಿ. ಅಂದರೆ ನೀವು ಸುತ್ತು ವಾತಾವರಣ ಒಂದು ರೀತಿಯಲ್ಲಿದೆ, ನಿಮ್ಮ ದೇಹ ಅದು ಪ್ರಕಾರ ನಡ್ಕೊಂಡ ಇರ್ತದೆ. ನೀವು ಲೈಟ್ಗಳು ಹಾಕ್ಕೊಂಡು ಮಲಗಿಲ್ಲ ಅಂತಿರುವಾಗ ಅರ್ಥ ಮಾಡ್ಕೊಂತ ಓಕೆ ಡೇ ಟೈಮು. ಈಗ ನಾನು ಮಾಡಬೇಕಾದ್ರೆ ನಾನು ನಿದ್ದೆಗೆ ಶುರು ಮಾಡಬೇಕಲ್ಲ, ನೈಟ್ ಆದರೆ ನಿದ್ದೆಯನ್ನು ಉಪಕ್ರಮಿಸಬೇಕಲ್ಲ. ಅದಕ್ಕೆ ಬೇಕಾಗಿರೋಂಥ ಏನೇನು ಅಂಶಗಳು ಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಲಟೋನಿನ್ ಬರಬೇಕು. ನಮ್ಮಲ್ಲಿ ಈಗಾಗಲೇ ಇರುವಂಥ ಸೆರೋಟೋನಿನ್ ಎಲ್ಲನೂ ಪರಿವರ್ತನೆಗೊಳಿಸಿ ಅದನ್ನು ಮೆಲಟೋನಿನ್ ಆಗಿ ಪರಿವರ್ತನೆಗೊಳಿಸ್ಬೇಕಾಗತ್ತೆ ಅಲ್ವಾ? ಅದು ಮಾಡೋದಿಲ್ಲ. ನೆಕ್ಸ್ಟು ನಮ್ಮನ್ನು ನೈಟ್ ಟೈಮು ಸ್ವಚ್ಛಗೊಳಿಸ್ಬೇಕು. ಪ್ರತಿಯೊಂದು ಸೆಲ್ ರಿಪೇರ್ ಆಗಬೇಕು. ಅದಕ್ಕೆ ನೈಟ್ ಸಮಯ ಕೊಟ್ಟಿರೋದು. ಈಗ ಧ್ಯಾನಕ್ಕೆ ಬಂದರೆ ನೋಡಿ, ನೈಟು ನಿದ್ದೆ ಮಾಡೋದು, ಧ್ಯಾನ ಮಾಡೋದು ಎರಡು ಒಂದು ರೀತಿಯಲ್ಲಿ ಕಂಪೇರ್ ಮಾಡಿದರೆ ಧ್ಯಾನದಲ್ಲಿ ಉನ್ನತ ಮಟ್ಟದಾಗಿ ರಿಸಲ್ಟ್ಸ್ ಇದೆ, ನಿದ್ದೆದಲ್ಲಿ ಅಂದರೆ ಕಡಿಮೆ ಪ್ರಮಾಣದ ರಿಸಲ್ಟ್ಸ್ ಇರುತ್ತೆ. ಇರಲ್ಲ ಅಂತ ಏನಿಲ್ಲ. ಎಲ್ಲರೂ ಧ್ಯಾನ ಮಾಡಲ್ಲ. ಹಾಗಾದರೆ ಎಲ್ಲರೂ ಧ್ಯಾನ ಮಾಡ್ತಾ ಇಲ್ವಲ್ಲ, ಅವಾಗ ಅವರು ಜೀವನ ಮಾಡ್ತಾ ಇದ್ದಾರಲ್ಲ, ಮತ್ತು ಅವರು ಆರೋಗ್ಯವಾಗಿದ್ದಾರಲ್ಲ. ಕಾರಣವೇನು ಅಂತಂದರೆ ನೈಟು ಮಲಗುವಾಗ ನಡೆಯುವಂಥ ಪ್ರಕ್ರಿಯೆ. ಆಯಿತಾ? ನೈಟ್ ಏನೇನು ನಡೀತದೆ? ಸ್ವಚ್ಛಗೊಳಿಸೋದು, ಉನ್ನತೀಕರಣ ಮಾಡೋದು, ಪುನರ್ನಿರ್ಮಾಣ ಮಾಡೋದು. ಆಯಿತಾ? ಇವೆಲ್ಲ ಮಾಡ್ತಾ ಇರ್ತದೆ. ಪುನರ್ನಿರ್ಮಾಣ, ಡಿಟಾಕ್ಸಿಫಿಕೇಷನ್, ಅರ್ಥಾಯ್ತಾ? ರೆಜುವನೇಷನ್ ಮತ್ತು ಸ್ವಚ್ಛಗೊಳಿಸೋದು, ಡಿಟಾಕ್ಸಿಫಿಕೇಷನ್. ಇದೆಲ್ಲ ಮಾಡೋ ಸಮಯ ನೈಟು. ನೆನ್ಪಿಟ್ಕೊಳ್ಳಿ. ಆಯಿತಾ? ಸೊ ಇದಕ್ಕೆಲ್ಲ ಮಾಡಕ್ಕೂ ಹೋಗ್ತಾ ಇರುವಾಗ ಅಡ್ಡ ಬರೋದು ಏನಪ್ಪ ಅಂತಂದರೆ ಈ ಆಲೋಚನೆಗಳೇ. ಅರ್ಥ ಆಯ್ತಾ? ಆಲೋಚನೆಗಳು ಇರೋಂಥವರೆಗೂ ಯಾವುದಿದು ನಡೆಯೋದಿಲ್ಲ. ಅಂದರೆ ನಿಮ್ಮ ಮೈಂಡ್ ವರ್ಕ್ ಮಾಡ್ತಾ ಇದ್ರೆ, ನೀವು ಅಗಲ್ ಥರ ಕೆಲಸ ಮಾಡ್ತಾ ಇದ್ರೆ ಇವೆಲ್ಲ ಯಾವುದು ಸ್ಟಾರ್ಟ್ ಆಗೋದಿಲ್ಲ. ಆಯಿತಾ? ಅದಕ್ಕೆ ಭಾಳ ಇಂಪಾರ್ಟೆಂಟ್ ಏನಂದರೆ ನೈಟ್ ಟೈಮಲ್ಲಿ ಒಂದು 11 o'clock ಆ ಥರ ಆಗಿದರೆ ನಿದ್ದೆ ಹೋಗೋದು. ಇಲ್ಲ ನಾವು ನಮ್ಮ ಥರ ಒಂದು ಯಾರೋ ಧ್ಯಾನದಲ್ಲಿ ಕೂತ್ಕೊಂಡೋದು ಅಲ್ವಾ, ಸ್ವಲ್ಪ ಸ್ವಾಧ್ಯಾಯ ಮಾಡ್ಕೊಂಡಿದ್ವಿ, ಧ್ಯಾನದಲ್ಲಿ ಕೂತ್ಕೊಂಡಿದ್ವಿ. ಸೊ ಅದು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. 11 ಚೆಲೆಗೆ ಅಪ್ ಟು 11 o'clock ನೋ ಇಶ್ಯೂಸ್. ಆಫ್ಟರ್ 11 ಐದರ್ ಯು ಗೋ ಟು ಮೆಡಿಟೇಷನ್ ಆರ್ ಯು ಗೋ ಟು ದಿ ಸ್ಲೀಪ್. ಅಷ್ಟೇ ಮಾಡಬೇಕಾಗಿದೆ. ಅರ್ಥ ಆಯ್ತಾ? ಸೊ ಹಾಗೆ ಮಾಡುವಾಗ ಏನಾಗುತ್ತೆ ಅಂದರೆ ಎಲ್ಲ ನಮ್ಮ ದೇಹದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಕರೆಕ್ಟಾಗಿ ನಡೀತದೆ. ಆಯಿತಾ? ಸೊ ನಾವು ಧ್ಯಾನದಲ್ಲಿ ಶ್ವಾಸನ ಗಮನಿಸ್ಕೊಂಡಿದ್ದೀವಿ ಅಲ್ವಾ? ಸೊ ನೋಡಿ, ನೈಟ್ ಏನು ನಡೀತದೋ ಧ್ಯಾನದಲ್ಲಿ ಅದು 100% ನಡೀತದೆ. ಸೊ ಧ್ಯಾನದಲ್ಲಿ ಇವಾಗ ಕಣ್ಣು ಮುಚ್ಕೊಂಡು ಓಕೆ ಶ್ವಾಸವನ್ನು ಗಮನಿಸುವಾಗ ಆ ಶ್ವಾಸ ಕಡಿಮೆ ಆಗ್ತಾ ಬರ್ತದೆ. ಯಾವುದ್ರ ಮೇಲೆ ನೀವು ಫೋಕಸ್ ಮಾಡಿದರೆ ಅದು ಕಡಿಮೆ ಆಗೇ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ನಿಮಗೆ ನೋವು ಎಲ್ಲೋ ಇದ್ದರೆ ಆ ನೋವನ್ನು ಅಬ್ಸರ್ವ್ ಮಾಡಿ, ಅದು ಕಡಿಮೆ ಆಗುತ್ತೆ. ಅದು ಕ್ವಾಂಟಮ್ ಹೀಲಿಂಗ್ ಅಲ್ವಾ? ಕಣ್ಣು ಮುಚ್ಕೊಂಡು ನಿಧಾನವಾಗಿ ಉಸಿರಾಟ ಡೀಪಾಗಿ ತಗೊಂಡು ಆಮೇಲೆ ನೇರವಾಗಿ ಎಲ್ಲಿ ನೋವಿದೆಯೋ ಆ ನೋವು ಹತ್ರ ಸ್ವಲ್ಪ ನಮ್ಮ ಗಮನವನ್ನು, ನಮ್ಮ ಕಾನ್ಷಿಯಸ್ನೆಸ್ನಲ್ಲಿ ಕಲಿಸಿ ಅಲ್ಲಿ ಗಮನಿಸ್ಕೊಳ್ಳಿ. ನಿಮ್ಮ ಬ್ರೀದಿಂಗ್ ನಡೀತಾ ಇದ್ದಲ್ಲ, ಆ ಬ್ರೀದಿಂಗ್ ನಡೆಯುವಾಗ ಆ ಶಕ್ತಿ ಅಲ್ಲಿ ಪ್ರವಾಹ ಆಗ್ತಾ ಇದೆ ಅಂತ ಜಸ್ಟ್ ಅದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಸಾಕು. ಆಯಿತಾ? ಆಟೋಮೆಟಿಕ್ ಆಗಿ ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ. ನೋಡಿದ್ರಾ? ಇಷ್ಟು ಅದ್ಭುತವಾದ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಳುವಂಥ ಅವಕಾಶ ಇದೆ. ಅಂಥ ನಿರ್ಮಾಣ ನಮ್ಮ ಶರೀರ. ಅಂದರೆ ನನ್ನ ಶರೀರ ವ್ಯವಸ್ಥೆ ಅಂಥ ಅದ್ಭುತವಾದ ರೀತಿಯಲ್ಲಿ ರಚನೆ ಮಾಡಿರೋದು. ನೆನ್ಪಿಟ್ಕೊಳ್ಳಿ, ಇದು ಡಿಸೈನ್ ಮಾಡೋದು. ಯಾವ ಡಾಕ್ಟರು ಬೇಕಾಗಿಲ್ಲ. ಆಯಿತಾ? ಸೊ ಈ ರೀತಿಯಲ್ಲಿ ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸಿದರೆ ಶ್ವಾಸ ನಿಧಾನವಾಗುತ್ತೆ. ಹೋಗ್ತಾ ಯಾಕಂದರೆ ಶ್ವಾಸ ಅನ್ನೋದೇ ವಾಯುವಿಂದ ಉತ್ಪನ್ನ ಆಗೋದೇ
ಆಲೋಚನೆಗಳು, ಆಯ್ತಾ. ವಾಯು ಮತ್ತು ಆಕಾಶ ತತ್ವ ಈ ಎರಡರಿಂದ ಉತ್ಪನ್ನ ಆಗೋದೇ ಆಲೋಚನೆಗಳು. ಯಾವ ವಾಯು ಕಡಿಮೆ ಮಾಡ್ತೀವೋ ಆಲೋಚನೆಗಳು ಬಿದ್ದೋಯ್ತು ಅಲ್ವಾ, ಆಟೋಮೆಟಿಕ್ಕಾಗಿ. ಆದರೂ ಸ್ವಲ್ಪ ಬಿಗಿನಿಂಗ್ ಪ್ರಾಕ್ಟೀಸಲ್ಲಿರುವಂಥ ಮಾಸ್ಟರ್ಸ್ಗೆ, ಮೆಡಿಟೇಟರ್ಸ್ಗೆ, ಧ್ಯಾನಿಗಳಿಗೆ, ಸಾಧಕರಿಗೆ ಆಲೋಚನೆಗಳು ಬರೋದು ಸರ್ವಸಾಧಾರಣ. ಸೊ ಹೋಗ್ತಾ 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 ಅದು ಹೋಗತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಈಗಾಗಲೇ ಹೇಳಿದೆಲ್ಲ ಆ ಥರ. ಸೊ ಯಾವಾಗ ಆಲೋಚನೆಗಳ ಸಾಂದ್ರತೆ ಕಡಿಮೆ ಆಗುತ್ತೋ, ಆಲ್ಮೋಸ್ಟ್ ಅಂದರೆ ಒಂದು ನಿಮಿಷಕ್ಕೆ ಬರುವಂಥ ಆಲೋಚನೆಗಳು 15-18 ಇದ್ರೆ, ಈಗ 5-4 ಆ ಥರ ಬಂದಿದೆ ಅಂತ ಇಟ್ಕೊಳ್ಳಿ. ಅದೊಂದು ಅದ್ಭುತವಾದ ಪ್ರಗತಿ ಹೇಳ್ಬೇಕಂದ್ರೆ ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ಕಣ್ಣು ಮುಚ್ಚಿದ್ದೀವಿ, ಶ್ವಾಸ ಕಡಿಮೆ ಆಯಿತು, ಯೋಚನೆ ಕಡಿಮೆ ಆಯಿತು. ಈಗ ನಮ್ಮ ಬ್ರೈನ್ ಆ ಟೈಮಲ್ಲಿ ಎಲ್ಲ ಎಲೆಕ್ಟ್ರೋಡ್ಸ್, ಈ ಬ್ರೈನ್ಗೆ ಇದು ಎಲೆಕ್ಟ್ರಿಕಲ್ ಪರಿಕರಗಳು ತಗಲಾಕಿಸಿ ಎಲ್ಲ ಬ್ರೈನ್ಗೆ ನೋಡೋಕೆ ಪ್ರಯತ್ನ ಮಾಡಿದರು ಸೈಂಟಿಸ್ಟ್ಗಳು. ಅವಾಗ ಅವ್ರಿಗೆ ಅರ್ಥ ಆಗಿರೋದು, ಆ ಸ್ಥಿತಿಯಲ್ಲಿ ನಮ್ಮ ಬ್ರೈನು, ಅದರಿಂದ ನೋಡಿ, ಬ್ರೈನ್ ಅಂದರೆ ಸುಮ್ಮನೆ ನಾವು ಅನ್ಕೊಂತೀವಿ ಅಷ್ಟೇ. ಪ್ರತಿಯೊಂದು ದೇಹದಲ್ಲಿ ನಡೆಯುವಂಥ ಪ್ರತಿಯೊಂದು ಆಕ್ಟಿವಿಟಿ ಸಹ ಏನಪ್ಪ ಅಂತಂದರೆ ವಿದ್ಯುತ್ ಕಾಂತೀಯ ಕ್ಷೇತ್ರ, ವಿದ್ಯುತ್ ಕಾಂತೀಯ ತರಂಗಗಳು. ಕೊನೆಗೆ ಅಲ್ಲೇ ಬರ್ತೀವಿ ಮತ್ತೆ. ಅಂದರೆ ಎಷ್ಟೇ ನಾವು ಘನಪದಾರ್ಥ ಅನ್ಕೊಂತೀವಿ, ಬಟ್ ಘನಪದಾರ್ಥ ಅನ್ಕೊಂಡೋದು ಅಷ್ಟೇ. ಬಟ್ ಕೊನೆಗೆ ನಾವು ಯಾರಪ್ಪ ಅಂತಂದರೆ ನಾವೆಲ್ಲ ಆ ವಿದ್ಯುತ್ ಕಾಂತೀಯ ಕ್ಷೇತ್ರಗಳೇ ಅಷ್ಟೇ. ವಿದ್ಯುತ್ ಕಾಂತೀಯ ಕ್ಷೇತ್ರ, ಗೊತ್ತಾಯ್ತಾ? ಅದಕ್ಕೆ ಈ ಬ್ರೈನ್ ಕೆಲಸ ಮಾಡುವಾಗ ಅವ್ರೇನು ಮಾಡ್ತಾರಂದ್ರೆ, ಈ ಧ್ಯಾನದಲ್ಲಿ ಕೂತಿರುವಂಥ ಎಲ್ಲ ಜೆನ್ ಮಾಸ್ಟರ್ಸು, ಬುದ್ಧಿಸ್ಟ್ ಮಾಂಗ್ಸು ಎಲ್ಲರನ್ನು ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡುವಾಗ ಯಾವಾಗ ಧ್ಯಾನದಲ್ಲಿ ಜಸ್ಟ್ ಆಲೋಚನೆಗಳು ಕಡಿಮೆ ಆಗಿದೆಯೋ, ಮನಸ್ಸು ಶೂನ್ಯ ಆಗ್ತಾ ಇರುವಾಗ ಟೆಸ್ಟ್ ಮಾಡಿದರೆ, ಅವಾಗ ಅವ್ರಿಗೂ ಕಂಡು ಬಂದಿರುವಂಥ ಒಂದು ಸಿಚುವೇಶನ್ ಏನಪ್ಪ ಅಂದರೆ, ಆಲೋಚನೆ ಸಾಂದ್ರತೆ ಕಡಿಮೆ ಆಯ್ತಲ್ಲ, ಅಲ್ಲಿ ಒಂದು ತರಂಗಗಳ ಆ ಪವನ ಪುಣ್ಯ ಅಂದರೆ ಆವರ್ತನ ನೋಡಿದರೆ 9 to 14 ಹೆಡ್ಜಸ್ಸೇ ಕಂಡುಬರ್ತು. ನೋಡಿದ್ರ, 9 to 14 ಹೆಡ್ಜಸ್ ಅಂದರೆ ಅಲ್ಲೇನಾಗಿದೆ, ಆ ಫ್ರೀಕ್ವೆನ್ಸಿ ಅಂದರೆ ಈ 14 ಹೆಡ್ಜಸ್ ಅಂತ ಇಟ್ಕೊಳ್ಳಿ. 14 ಹೆಡ್ಜಸ್ ಅದೇ ನಾವು ಅಂದರೆ ನಾವು ಅಲರ್ಟ್ ಆಗಿರುವಾಗ, ಓಕೆ, ನಾವು ಅಂದರೆ ಒಂಥರ ಕಣ್ಣು ತಿರ್ಸ್ಕೊಂಡು ನಾವು ಕೆಲಸಗಳು ಮಾಡ್ತಾ ಇರ್ತೀವಿ, ದಿನನಿತ್ಯ ನಮ್ಮ ಎಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಆ ಟೈಮಲ್ಲಿ ನಮ್ಮ ಬ್ರೈನ್ ಫ್ರೀಕ್ವೆನ್ಸಿ ನೋಡಿದರೆ 40 ಹೆಡ್ಜಸ್ವರೆಗೆ ಹೋಗಿರ್ತದೆ. ಅಷ್ಟು ಆಲೋಚನೆ ನಡೀತಾ ಇರ್ತದೆ. ಅದನ್ನು ನಾವು ಆಲ್ವೇಸ್ ಏನಂತ ಕರಿತೀವಿ ಅಂದರೆ ಬೀಟಾ ಸ್ಟೇಟ್ ಅಂತ ಕರಿತೀವಿ. ಏನು ಬೀಟಾ ಸ್ಟೇಟ್? ಅದು ಎಷ್ಟುವರೆಗೆ ಇರ್ತದೆ ಅಂದರೆ ಆಲ್ಮೋಸ್ಟ್ 20 to 40 ಹೆಡ್ಜಸ್ವರೆಗೆ ಇರುತ್ತೆ. ತಕ್ಷಣ ಕಣ್ಣು ಮುಚ್ಚಿದ್ವಿ, ಶ್ವಾಸ ಕಡಿಮೆ ಆಯಿತು. ಆವಾಗ ಆ ಫ್ರೀಕ್ವೆನ್ಸಿ ಅಂದರೆ ಈ ಬ್ರೈನಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಅವ್ರು ನೋಡಿ, ಅವರು ಏನು ರೆಕಾರ್ಡ್ ಮಾಡಿದಂದರೆ 9 to 13 ಹೆಡ್ಜಸ್ಗೆ ಬಿದ್ದೋಯ್ತು. ಅಂದರೆ ಆಲೋಚನೆಗಳು ಆಟೋಮೆಟಿಕ್ ಕಡಿಮೆ ಆಯಿತು. ಅದು ಸೈಂಟಿಫಿಕ್ ಆಗಿ ನೋಡಿದ್ರು. ಅದನ್ನು ಆಲ್ಫಾ ಸ್ಟೇಟ್ ಅಂತ ಕರೀತಾರೆ. ನೋಡಿದ್ರ, ಆಲ್ಫಾ ಸ್ಟೇಟ್ ಅದೊಂದು ಅಂದರೆ ಶೂನ್ಯ ಸ್ಥಿತಿ ಕಡೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಆಯ್ತಾ? ಸೊ ಹಾಗೆ ಇನ್ನು ಸ್ವಲ್ಪ ನಾವು ಹಾಗೆ ಧ್ಯಾನದಲ್ಲಿ ಕೂತಿರ್ತೀವಲ್ಲ, ನಾವು ಧಾರಣ ಮಾಡ್ತಾ ಇರ್ತೀವಿ. ಏನು ಮಾಡ್ತೀವಿ? ಧಾರಣ ಮಾಡ್ತಾ ಇದ್ರೆ ಧ್ಯಾನ ಆಗತ್ತೆ, ಧ್ಯಾನ ಮಾಡೋದಲ್ಲ ಅಲ್ವಾ? ಜನರಲಿ ನಾವೇನು ಅನ್ಕೋತೀವಿ, ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದೇನಿದೆ? ಎಲ್ಲಿ ಮಾಡ್ತೀರ ಧ್ಯಾನ? ಮಾಡಬೇಕಾಗಿರೋದು ಧಾರಣ, ಆಯ್ತಾ? ನಿಮ್ಗೆ ಗೊತ್ತಲ್ಲ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು 6 ಸ್ಥಿತಿಗಳಿದೆ. ಅದಾದ್ಮೇಲೆ ಯಮನೇವ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವಾಗ ನಾವು ಆ ಶ್ವಾಸವನ್ನು ಗಮನಿಸ್ತಾ ಅದು ಶೂನ್ಯ ಅಂದರೆ ನಾವು ಶೂನ್ಯ ಕಡೆ ಪ್ರವೇಶ ಮಾಡ್ತೀವೋ, ಆಲ್ಫಾ ಸ್ಥಿತಿಗೆ ಬಂದಿರ್ತೀವೋ, ಅದನ್ನು ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಾವು ಬಿಡೋದಿಲ್ಲ. ನಾವು ಅದರ ಮೇಲೆ ಧಾರಣವಾಗಿ, ಓಕೆ, ಅಂತ ಹೇಳ್ತಾರಲ್ಲ, ಧಾರಾವಾಹಿಕೆ ಅಂತ ಹೇಳ್ತಾರೆ ನೋಡಿ. ಅಂದರೆ ಕಂಟಿನ್ಯೂಸ್ ಆಗಿ ನಾವು ಹಾಗೆ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆ ಗಮನಿಕದಲ್ಲಿ ಇರ್ತೀವಲ್ಲ, ಅದು ಇನ್ನೂ ದೀರ್ಘವಾಗಿ
ಆಳವಾದ ರೀತಿಯಲ್ಲಿ ಹೋಗ್ತೀವಿ ನಾವು. ಅವಾಗ ನಮ್ಮ ಮೆದುಳಿನ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಹೋಗ್ತದೆ. ಎಲ್ಲಿಗೆ ಹೋಗುತ್ತೆ? ಥೀಟಾ, ಆಯ್ತಾ? ಒಂದು ಬಹುಶಃ 7 to 9 ಹೆಡ್ಜಸ್ಸು, 5 to 9 ಹೆಡ್ಜಸ್, ಆ ರೀತಿಯಲ್ಲಿ ಬರುತ್ತೆ. ಅದಾದಮೇಲೆ ಇನ್ನೂ ಹಾಗೆ ಕೂತ್ಕೊಂಡಿರ್ತೀವಲ್ಲ, ಪ್ರತಿಯೊಂದು ಧ್ಯಾನಿ ಏನು ಮಾಡ್ತಾನೆ, ಅಂದರೆ ಇದೆಲ್ಲ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಆ ಧ್ಯಾನ ಅನ್ನೋದು ಇನ್ನೂ ಆಳವಾದ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಅರ್ಥ, ಆಯ್ತಾ? ಸೊ ಹಾಗೆ ನಾವು ಧಾರಣ ಮಾಡ್ತಾನೆ ಇರ್ತೀವಿ, ಧಾರಣ. ಅಲ್ಲಿ ಕೊನೆಗೆ ಡೆಲ್ಟಾ ಸ್ಥಿತಿ ಬಂದ್ಬಿಡ್ತದೆ ನೋಡಿ. ಡೆಲ್ಟಾ ಅಂದರೆ 1 to 3, ಅಂದರೆ 1 ಇಂದ 3 ಹೆಡ್ಜಸ್. ಅಲ್ಲಿ ಇನ್ನೇನು ಆಲೋಚನೆಗೆ ಇರೋದಿಲ್ಲ. ಅದನ್ನು ನಾವು ತುರಿಯ ಸ್ಥಿತಿ ಅಂತ ಕರಿತೀವಿ, ಸುಸುಪ್ತ ಸ್ಥಿತಿ. ಅದನ್ನು ತುರಿಯ ಸ್ಥಿತಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅದರ ಅನುಭವವೇ ಬೇರೆ, ಅರ್ಥ ಆಯ್ತಾ? ಈ ಅನುಭವ ಹೇಗಿರ್ತದೆ ಅಂದರೆ, ನಿದ್ಯದಲ್ಲಿ ನೀವು ಡೀಪ್ ಸ್ಲೀಪಲ್ಲಿ ಇರುವಾಗ ನೀವು ಎಲ್ಲಿದ್ದೀರಿ ಗೊತ್ತಿಲ್ಲ, ಹೇಗಿದ್ದೀರಿ ಗೊತ್ತಿಲ್ಲ, ಬಟ್ ಇದ್ದೀನಿ. ಏನು ಗೊತ್ತಿಲ್ಲ ಅಂತಂದ್ರೆ ನೀವು ಇಲ್ಲ, ನೋ ಇದ್ದೀನಿ ಅಲ್ವಾ? ಜನರಲಿ ನೈಟೆಲ್ಲ ನಿದ್ದೆ ಮಾಡ್ತೀವಿ, ಎದ್ದಿದ ಮೇಲೆ ಬಾ ಇವತ್ತು ಚೆನ್ನಾಗಿ ನಿದ್ದೆ ಆಯಿತು. ಯಾರು ಹೇಳ್ತಾ ಇದ್ದಾರೆ ನಿದ್ದೆ ಆಗಿದೆ ಅಂತ? ಹೌ ಕ್ಯಾನ್ ಯು ಟೆಲ್? ಹೂ ಆರ್ ಯು ಟು ಟೆಲ್? ನಿಮ್ಗೆ ಹೆಂಗೆ ಗೊತ್ತಾಯಿತು ಹೇಳಕ್ಕೆ? ನೀವು ನೋಡಿದ್ರಾ? ಮತ್ತೆ ಯಾರು ನೋಡಿದ್ರು? ನೀವಂತೂ ಕಣ್ಣು ಮುಚ್ಚಿದ್ರಿ ಅಲ್ವಾ? ಮೈಂಡ್ ವರ್ಕ್ ಆಗ್ತಾ ಇಲ್ಲ, ನೀವು ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ, ನೀವು ಯಾರೋ ಗೊತ್ತಿಲ್ಲ, ಆಫೀಸರೋ ಗೊತ್ತಿಲ್ಲ, ಹೌಸ್ ವೈಫೋ ಗೊತ್ತಿಲ್ಲ, ನೀವು ಪುರುಷನ ಸ್ತ್ರೀನ ಗೊತ್ತಿಲ್ಲ. ಅದೇ ನಿಮ್ಗೆ ಹೆಂಗೆ ಗೊತ್ತಾಯಿತು? ಹೌ ಡು ಯು ನೋ ದಟ್ ಯು ಆರ್ ಸ್ಲೆಪ್ಟ್ ವೆರಿ ವೆಲ್? ಅಂದರೆ ಒಂದು ಎನರ್ಜಿ ಚೆನ್ನಾಗಿ ಫೀಲ್ ಆಗ್ತಾ ಇದೆ, ಅದಕ್ಕೂ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಆದರೂ ಅದು ಗಮನಿಸೋರು ಯಾರಪ್ಪ? ಯಾರು ಗಮನಿಸಿದ್ದಾರೆ? ಹೂ ಇಸ್ ದಟ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಸ್ಟೇಟ್? ಅದೇ ನಮ್ಮ ಚೈತನ್ಯ, ಅದೇ ನಮ್ಮ ಕಾನ್ಸಿಯಸ್ನೆಸ್. ನೋಡಿದ್ರ? ಅಂದರೆ ಎಲ್ಲ ಸೆಟ್ ಡೌನ್ ಆದ್ಮೇಲೇನು ಶರೀರ ಸೆಟ್ ಡೌನ್ ಆಯಿತು, ಶರೀರ ನಿದ್ಯದಲ್ಲಿ ಹೋಯಿತು. ಅಂದರೆ ಎಲ್ಲ ಅವಯವಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಕಾಲಿದೆಯಾ ಅಂತ ಗೊತ್ತಿಲ್ಲ, ಕೈ ಇದೆಯಾ ಅಂತ ಗೊತ್ತಿಲ್ಲ ಅಲ್ವಾ? ನಿದ್ಯದಲ್ಲಿ ಗೊತ್ತಾ ನಿಮಗೆ? ನೀವೊಂದು ಕ್ಯಾನ್ಸರ್ ಪೇಷಂಟು, ನಿಮ್ಗೆ ಗೊತ್ತಾ ಕ್ಯಾನ್ಸರ್ ಇದೆ ಅಂತ? ನಿದ್ದೆಯಲ್ಲಿ, ಡೀಪ್ ನಿದ್ದೆಯಲ್ಲಿ ಯು ಕೆನಾಟ್ ರಿಮೆಂಬರ್ ದಟ್ ಯು ಆರ್ ಎ ಕ್ಯಾನ್ಸರ್ ಪೇಷಂಟ್. ಆ ಡೀಪ್ ನಿದ್ದೆಯಲ್ಲಿ ಅಲ್ವಾ, ನೀವೊಂದು ದೊಡ್ಡ ಕೋಟೀಶ್ವರ, ಅಂದರೆ ಆ್ಯಪಲ್ ಕಂಪನಿ ಫೌಂಡರ್. ಗೊತ್ತಿದೆಯಾ? ನೋ, ಐ ಡೋಂಟ್ ನೋ. ನಾನು ಆ್ಯಪಲ್ ಫೌಂಡರ್ಲೇ ಯಾವುದಿಲ್ಲ. ತಿರ್ಗಾ ನಮ್ಮ ಆ ಒಳಗಡೆ ಇರುವಂಥ ಮೆಮೊರಿ. ಓಕೆ, ಸೊ ಎಸ್ ಮಾಸ್ಟರ್ಸ್, ಸೊ ಈಗ ಸಮಯನೂ ಸುಮಾರು ಆಗಿದೆ. ದೆನ್ ಓಕೆ ಫೈನ್, ನೋ ಇಶ್ಯೂಸ್. ಸ್ವಲ್ಪ ಹೇಳ್ತೀವಿ, ಆಮೇಲೆ ಪ್ರಶ್ನೆಗಳಿದ್ರೆ ಕೇಳಿ, ಪರವಾಗಿಲ್ಲ. ಇದು ಸಬ್ಜೆಕ್ಟ್ ಎಂಡ್ ಆಗೋದಿಲ್ಲ, ಇದು ಮಾತಾಡ್ತಾ ಹೋದ್ರೆ ಇನ್ನು 3 hours 4 hours ಆಗೋದು, ತೊಂದರೆ ಇಲ್ಲ. ಎನಿವೆ, ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ. ಈಗ ಏನಾಗಿದೆ ಅಂದ್ರೆ, ಸೊ ನಮ್ಮ ಬ್ರೈನ್ ಒಳಗಡೆ ಈ ಸ್ಥಿತಿಗಳು ಚೇಂಜ್ ಆಗಕ್ಕೆ ಕಾರಣ ಏನಂದ್ರೆ, ನಮ್ಮ ಆಳವಾದ ಸ್ಥಿತಿ ಧ್ಯಾನದಲ್ಲಿ ಹೋಗ್ತಾ ಇರುವಾಗ ನಮ್ಮ ಮೆದುಳಿನ ಸ್ಥಿತಿನೂ ಚೇಂಜ್ ಆಗ್ತಾ ಹೋಗ್ತದೆ. ಅದ್ ನೆನ್ಪಿಟ್ಕೊಳ್ಳಿ, ಆಯ್ತಾ? ಯಾವಾಗ ಮೆದುಳಿನ ಸ್ಥಿತಿ ಆ ಸ್ತಬ್ಧದ ಸ್ಥಿತಿಗೆ ಹೋಗ್ತಿದೋ, ಅಂದ್ರೆ ಡೆಲ್ಟಾ ಸ್ಥಿತಿಗೆ ಹೋಗಿ ಸೇರ್ಕೊಂತೀವೋ, ಅವಾಗ ನಿಮ್ಮ ಸಹಸ್ರಾರ ಓಪನ್ ಆಗುತ್ತೆ, ಆಯ್ತಾ? ಸಹಸ್ರಾರ ಕಂಪ್ಲೀಟ್ ಓಪನ್ ಆಗುತ್ತೆ ನೋಡಿ. ಅಷ್ಟುವರೆಗೂ ಯಾಕೆ ಓಪನ್ ಆಗಿಲ್ಲ ಅದು ಅಂದ್ರೆ, ಒಂದು ಶ್ವಾಸ ನಡೀತಾ ಇತ್ತು ವೇಗವಂತವಾಗಿ, ಸಾಂದ್ರತೆ ಜಾಸ್ತಿ ಇತ್ತು ಆಲೋಚನೆಗಳು, ಅದಕ್ಕೆ ಆ ವಾಯು ಜಾಸ್ತಿ ಚಲನ ಇತ್ತಲ್ಲ, ಪ್ರಾಣಶಕ್ತಿ ಎಲ್ಲ ಇಲ್ಲಿಂದ ಹೋಗ್ತಾ ಇರ್ತದೆ. ಪ್ರಾಣಶಕ್ತಿ ಮೂಗಿಂದ ನಾವು ತಗೊಂತಾ ಇರ್ತೀವಿ, ವಾಯು ಮುಖಾಂತರ ತಗೊಂತೀವಿ. ಈಗ ಅದು ಬಂದ್ ಆಗಿದೆ ಅಂದ್ರೆ ನೆಕ್ಸ್ಟ್ ನಮ್ಗಿರೋದು ಯೋಚನೆಗಳು ಸ್ಟಾಪ್ ಆಯ್ತಲ್ಲ. ಯಾವಾಗ ಯೋಚನೆಗಳು ಅಡ್ಡ ಇಲ್ಲ ಅಂತಂದ್ರೆ, ಆ ಯೋಚನೆಗಳ ಸ್ಥಿತಿ, ನಮ್ಮ ಮೆದುಳಿನ ಸ್ಥಿತಿ ಡೆಲ್ಟಾಕ್ಕೆ ಯಾವಾಗ ಹೋಗತ್ತೋ ಅವಾಗ ತಕ್ಷಣವೇ ಈ ಸಹಸ್ರಾರ, ಓಕೆ, ನಮ್ಮ ಕ್ರೌನ್ ಚಕ್ರ, ಅಂದ್ರೆ ಹೇಳ್ಬೇಕಂದ್ರೆ ಇಲ್ಲಿರುವಂತ ಈ ಎಸ್ಪೆಷಲಿ ಸೆಂಟರ್ ಆಫ್ ದ ಬ್ರೈನ್, ಓಕೆ, ಮಿಡ್ ಆಫ್ ದ ಬ್ರೈನ್ ಅಂತ ಹೇಳ್ಕೋಬಹುದು. ಅಲ್ಲಿ ಅದು ಆ ಬ್ರಹ್ಮರಂಧ್ರ ಓಪನ್, ಬ್ರಹ್ಮರಂಧ್ರ ಅನ್ನೋದು ಅದು ಓಪನ್ ಆಗುತ್ತೆ.
ಅದು ಯಾವ್ದಕ್ ಓಪನ್ ಆಗತ್ತಂದ್ರೆ ಫಿಸಿಕಲ್ ಓಪನ್ ಆಗಲ್ಲ. ಓಕೆ, ಎಲ್ಲಿ ಮತ್ತೆ ಓಪನಿಂಗ್ ಅಂತ ನಾವ್ ಹೇಳೋದು ಪ್ರಾಣಮಯ ಕೋಶದಲ್ಲಿ. ಅಲ್ಲಿಂದ ನಮ್ಗೆ ಏನಾಗತ್ತಂದ್ರೆ ಶಕ್ತಿ ಪ್ರವೇಶ ಆಗತ್ತೆ. ಶಕ್ತಿ ಅಂದ್ರೆ ಎಲ್ಲಿದೆ ಶಕ್ತಿ ಅಂದ್ರೆ ಸುತ್ತಿರುವಂತ ಕಾಸ್ಮಿಕ್ ಎನರ್ಜಿ ಅಷ್ಟೇ. ಓಕೆ, ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವಶಕ್ತಿ ಅಷ್ಟೇ. ಆ ವಿಶ್ವಶಕ್ತಿ ಧಾರಾಳವಾಗಿ ಹರಿತದೆ ಅಷ್ಟೇ. ನೋಡಿ, ಒಂದು ನೆನ್ಪಿಟ್ಕೋಬೇಕು ಯಾವಾಗ್ಲೂ, ನಮ್ಮಲ್ಲಿ ಆತ್ಮ ಅಂತದಿದೆಯಲ್ಲ, ಆತ್ಮ ಇರುವಾಗ ನೀವು ಶಕ್ತಿ ಎಲ್ಲಿಂದ ತಗೊಂಡೋದೇನ್ ಬೇಕಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಆತ್ಮ ಅನ್ನೋದು ನಿಮ್ ಒಳಗಡೆ ಇದೆ. ನಾವು ಸಜೀವವಾಗಿ ಇದೀವಿ ಅಂದ್ರೆ, ಲೈವ್ ಆಗಿದೀವಿ ಅಂದ್ರೆ ಜೀವನ ಮಾಡ್ತಾ ಇದೀವಿ ಅಂತ ಅರ್ಥ ಏನು ಅಂದ್ರೆ, ನಾನು ಚಟುವಟಿಕೆ ಎಲ್ಲ ಮಾಡ್ತಾ ಇದೀನಿ ದೇಹದಿಂದ ಅಂದ್ರೆ ನನ್ನ ಒಳಗಡೆ ಚೈತನ್ಯ ಹರಿತಾ ಇದೆ, ಚೈತನ್ಯ ಇದೆ ಅಲ್ವಾ? ಸೊ ದರ್ ಇಸ್ ಕಾನ್ಸಿಯಸ್. ಹೋಯ್ತು ಮತ್ತೆ ಹೋಯ್ತಲ್ಲ. ಇದ್ದಾರೆ ಸರ್. ಶಕ್ತಿ ಅದು ಈಗಾಗ್ಲೇ ಹೇಳಿದ್ವಲ್ಲ, ಆತ್ಮ ಜ್ಯೋತಿ. ಅದು ಆತ್ಮ ಜ್ಯೋತಿ ಇರುವಾಗ ಮತ್ತೆ ಶಕ್ತಿ ನಾನು ಏನ್ ತುಂಬಾ ಜನ ಹೇಳ್ತಾರೆ, ಇದು ತಪ್ಪಾಗಿ ಬಳಸೋದು. ಆತ್ಮಶಕ್ತಿನ ಹೆಚ್ಚು ಮಾಡ್ಕೊಂತೀನಿ. ನೀವೇನು ಹೆಚ್ಚು ಮಾಡ್ಕೊಂಡಿಲ್ಲ, ಕಮ್ಮಿ ಮಾಡೋದು ನಿಮ್ ಸಾಧ್ಯವಿಲ್ಲ. ಅದು ನಮ್ ಕೈಲಿ ಏನಿಲ್ಲ. ಅದು ಅರ್ಥ ಆಯ್ತಾ? ಬಹುಶಃ ನೀವೇನ್ ಮಾಡ್ಬೇಕಂದ್ರೆ ಆಲೋಚನೆ ಶೂನ್ಯ ಮಾಡಿ, ಆಯ್ತಾ, ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಹರಿಯುವಂತ ಸ್ಥಿತಿ ಮಾಡ್ಕೊಳ್ಳಿ ಸಾಕು. ಆ ಶಕ್ತಿ ಶೂನ್ಯ ಸ್ಥಿತಿಗೆ ಹೋಗುವಾಗ ನಿಮ್ಮ ಸುತ್ತಿರುವಂತ ವಿಶ್ವದಿಂದನೇ ಈ ಬ್ರಹ್ಮರಂಧ್ರ ಓಪನ್ ಆಗಿ ಅಲ್ಲಿಂದನೂ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಆದ್ರೆ ಆ ಶಕ್ತಿ ಮೇಲೆಯಿಂದ ಕೆಳಗೆವರೆಗೂ ಈ ತಲ ಇರುವಂತ ಅಂದ್ರೆ ಈ ಮೊದಲನೇ ತಲದಲ್ಲಿರುವಂತ ಈ ಮೊದಲನೇ ಬ್ರಹ್ಮರಂಧ್ರದಿಂದ ಅಲ್ಲಿಂದ ನಾಡಿಗಳು ಶುರು ಆಗಿ ಖಾಲಿ ಪಾದದಲ್ಲಿ ಇರುವಂತ ಹೆಬ್ಬೆಲ್ಲವರೆಗೂ ಪ್ರವಾಹ ಆಗ್ತದೆ. ಆಯ್ತಾ? ಆ ಪ್ರವಾಹ ಆಗುವಂತ ನಾಡಿಗಳು ಎಲ್ಲಾ ಮೆರಿಡಿಯನ್ಸ್ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ 14 ಮೆರಿಡಿಯನ್ಸ್ ಅಂತ ಹೇಳ್ತೀವಿ. ಇನ್ನೂ ನೋಡಿದ್ರೆ ಇಡೀ ದೇಹದಲ್ಲಿ 3 ಲಕ್ಷ ನಾಡಿಗಳಿದೆ ಅಂತ ಹೇಳ್ತೀವಿ. 2,72,000 ನಾಡಿಗಳು. ಇವೆಲ್ಲದರಲ್ಲಿ ಪ್ರವಾಹ ಚೆನ್ನಾಗಿ ಆಗುವಂತ ಸ್ಥಿತಿ ನಾವು ಕಲ್ಪಿಸ್ಕೋಬೇಕು, ಅದನ್ನು ಹೊಂದಬೇಕು. ಅದೇ ಧ್ಯಾನದಲ್ಲಿ ನಾವು ಹೊಂದುವಂತ ಸ್ಥಿತಿ. ಆಯ್ತಾ? ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಡಿ. ಮತ್ತೆ ಸ್ಟಿಲ್ ಆಯ್ತು. ಸ್ವಲ್ಪ ಶೂನ್ಯ ಆಗ್ತಾ ಇದೆ. ಕೇಳಿಸ್ತಾ ಇದೆ? ಈಗ ಮತ್ತೆ ಸ್ಟಾರ್ಟ್ ಆಯ್ತು. ಸ್ಟಿಲ್ ಆಗಿತ್ತು, ಈಗ ಕೇಳ್ತಾ ಇದೆ. ಹೌದಾ? ಓಕೆ. ಹೌದು ಸರ್. ಏನಂತ ಪರಿಸ್ಥಿತಿ ಏನಿಲ್ವಲ್ಲ. 1 ನಿಮಿಷ. ಮತ್ತೆ ಸ್ಟಿಲ್ ಆಯ್ತು ಸರ್. ಇವಾಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ? ನೀಟ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ? ಸರ್, ಕ್ಲಿಯರ್ ಇದೆ. ಓಕೆ, ಫೈನ್. ಸೊ ಅದಕ್ಕೆ ಮುಂಚೆ ಅಂದ್ರೆ ಕಟ್ ಆಗಿರ್ಬೋದು, ಗೊತ್ತಿಲ್ಲ. ಸೊ ಇಲ್ಲಿ ಆತ್ಮಶಕ್ತಿಯನ್ನು ಬೆಳೆಸೋದು, ಹೆಚ್ಚು ಮಾಡೋದು ಯಾವುದು ಇಲ್ಲ. ಓಕೆ, ಆತ್ಮದ ಅರಿವು ಬೇಕಂದ್ರೆ ಹೆಚ್ಚು ಮಾಡ್ಕೊಳ್ಳಿ ಸಾಕು. ನಿಮ್ಮಲ್ಲಿ ಆತ್ಮ ಇದೆ, ಆ ಅರಿವನ್ನು ಹೆಚ್ಚು ಮಾಡ್ಕೊಳ್ಳಿ, ಅದೊಂದು ಸಾಕು. ಆತ್ಮದ ಶಕ್ತಿ ಹೆಚ್ಚು ಮಾಡ್ತೀನಿ ಅಂತ ಯಾವುದು ಇಲ್ಲ, ಅಂತ ಕಾನ್ಸೆಪ್ಟ್ ಯಾವ್ದಿಲ್ಲ. ಅದು ರಾಂಗ್. ಹೆಚ್ಚು ಮಾಡಕ್ಕೆ ನಾವೆಲ್ಲಿ ಹೆಚ್ಚು ಮಾಡ್ತೀವಿ? ಹೆಚ್ಚು ಮಾಡಕ್ ಕಡಿಮೆ ಮಾಡಕ್ಕೆ ನಮ್ಗೆ ಏನಿದೆ ಅಲ್ವಾ? ಆತ್ಮದ ಶಕ್ತಿ ಯಾವಾಗ್ಲೂ ಇದೆ. ಅದು ಅನಂತವಾದ ಶಕ್ತಿ, ಅನಂತ ಜ್ಯೋತಿ. ಅದು ಅರ್ಥ ಆಯ್ತಾ? ಅದು ಈ ಲೋಕಕ್ಕೆ ಸಂಬಂಧಿಸಿರೋದು ಅಲ್ಲ. ಫಸ್ಟ್ ನೆನ್ಪಿಟ್ಕೊಳ್ಳಿ, ಈ ಭೌತಿಕ ಲೋಕಕ್ಕೆ ಸಂಬಂಧಿಸಿರೋದು ಅಲ್ಲ. ಆಯ್ತಾ? ಆತ್ಮ ಲೋಕಕ್ಕೆ ಸಂಬಂಧಿಸಿರೋದು. ನಮ್ಮಲ್ಲಿ ಅಂಶ ಇದೆ ಸಾಕು ಅಷ್ಟೇ. ಈಗ ಅಂಶ ಇದ್ರೆ ಏನು? ಫಾರ್ ಎಕ್ಸಾಂಪಲ್, ಲೈಟ್ ಇದೆ, ಬಲ್ಬ್ ಇದೆ. ಎಲೆಕ್ಟ್ರಿಸಿಟಿ ಎಲ್ಲಿ ತಯಾರಾಗತ್ತೆ? ಎಲ್ಲೋ ಡ್ಯಾಮ್ ಹತ್ರ, ಅಲ್ಲಿ ಗ್ರಿಡ್ ಇಂದ ಲೈನ್ಗಳಿಗೆ ಬಂದು ನಿಮ್ಮ ಮನೆಗೆ ಒಂದು ಬಲ್ಬ್ ಹತ್ರ ಬರುತ್ತೆ. ಅಂತ ಬಲ್ಬ್ ಹತ್ರ ಇದೆ ಅಂತ ಹೇಳಿ, ಬಲ್ಬ್ ಸಣ್ಣದಂತ ಹೇಳಿ ಅಲ್ಲಿ ನೀವು ಟಚ್ ಮಾಡಿದ್ರೆ ಶಾಕ್ ಹೊಡಿದಿಲ್ಲ. ಅದು ತುಂಬಾ ಜನ ಸಾಯ್ತಾರೆ. ಅಂದ್ರೆ ಇಲ್ಲಿ ಆಕ್ಚುಲಿ ತಯಾರಾಗಿರೋದು ಎಲ್ಲೋ ಅದು ಅನಂತ ಶಕ್ತಿ, ಅಂದ್ರೆ ತುಂಬಾ
ಹೆಚ್ಚಿನ ವೋಲ್ಟೇಜ್ ಅಲ್ಲಿ ಜನರೇಟ್ ಆಗಿರ್ತದೆ. ಆದ್ರೆ ನಮ್ಮ ಮನೆಗೆ ಬಂದು ಒಂದು ಸಾಕೆಟ್ ಹತ್ರ ಸಾಕೆಟ್ ಅಷ್ಟೇ ಅಷ್ಟು ಪ್ರಮಾಣದಲ್ಲಿ ಟಚ್ ಮಾಡಿ ಏನಾದ್ರು ಡೈರೆಕ್ಟ್ ನಾವು ಇಳ್ಕೊಂಡ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಅಂದ್ರೆ ಎಲೆಕ್ಟ್ರಿಸಿಟಿ ಎಲ್ಲೇ ಇದ್ರು ಎಲೆಕ್ಟ್ರಿಸಿಟಿನೇ ಅಷ್ಟೇ. ಅರ್ಥ ಆಯ್ತಾ? ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿ ಬ್ರಹ್ಮಾಂಡದ ಶಕ್ತಿ, ಈ ಬ್ರಹ್ಮಾಂಡ ಶಕ್ತಿ ಇದೆ. ಅದರಲ್ಲಿ ಅಂಶಾತ್ಮ ನನ್ನಲ್ಲಿದ್ರು ಅದನ್ನು ಅಷ್ಟೇ ಪವರ್ಫುಲ್. ಆದ್ರೆ ಆ ಪವರ್ ಅನ್ನು ಹಿಡಿಯಕ್ ಆಗ್ತಾ ಇಲ್ವೇ? ಆ ಪವರ್ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ವೇ? ನಾನು ಅಂತ ಶಕ್ತಿವಂತ ಅಂತ ನಮ್ಗೆ ಅರಿವಿಲ್ವದೆ, ಏನ್ ಮಾಡೋದು? ಅದಕ್ಕೆ ರೋಗಗಳು ಬರೋದು. ಆ ಅರಿವಿದ್ರೆ ರೋಗ ಎಲ್ಲಿ ಬರುತ್ತೆ? ನಾವು ಉಪಯೋಗಿಸ್ಕೊಂತೀವಿ, ಚೆನ್ನಾಗಿ ಉಪಯೋಗಿಸ್ಕೊಂತೀವಿ. ಓ, ನನ್ನಲ್ಲೇ ಪವರ್ ಸೋರ್ಸ್ ಇದೆಯಾ, ನಾನೇ ಅಷ್ಟು ಶಕ್ತಿವಂತನಾ, ಓ ಇದೆಲ್ಲ ಗ್ರಂಥಗಳು ಹೇಳ್ತವ, ಓ ಧ್ಯಾನ ಮಾಡಿದ್ರೆ ಅದೆಲ್ಲ ನನಗೆ ಅರಿವು ಬರುತ್ತಾ? ಎಸ್, ಯು ವಿಲ್ ಗೆಟ್ ಅವೇರ್ನೆಸ್, ಯು ವಿಲ್ ಗೆಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಓನ್ ಇನ್ನರ್ ಎನರ್ಜಿ, ದ ಇನ್ಫೈನಟ್ ಎನರ್ಜಿ. ಆ ಇನ್ಫೈನಟ್ ಎನರ್ಜಿ ಬಗ್ಗೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವು ಧ್ಯಾನ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? ಸೊ ಶಕ್ತಿ ಇರೋದು ಒಂದೇ, ಆಯ್ತಾ? ಒನ್ ಎನರ್ಜಿ, ದ ಎಂಟೈರ್ ಯೂನಿವರ್ಸ್. ಅದು ನಿಮ್ಮಲ್ಲಿ ಅಂಶ ಇದೆ. ಲೈಕ್ ಬಲ್ಬು ಹೇಗೆ ಎಲ್ಲೋ ಎಲೆಕ್ಟ್ರಿಸಿಟಿ ಜನರೇಟ್ ಆದ್ರೆ ಗ್ರಿಡ್ ಹತ್ರ, ಬಟ್ ಬಲ್ಬ್ ಅಲ್ಲಿ ಶಕ್ತಿ ಬರ್ತಾ ಇದೆಯಲ್ಲ, ಅದೇ ಎಲೆಕ್ಟ್ರಿಸಿಟಿ ಇಲ್ಲಿ ಬರೋದು, ಅಲ್ಲಿರೋದು ಇಲ್ಲಿ ಬರುತ್ತೆ. ಅಂದ್ರೆ ಆ ಪ್ರಮಾಣ ಡಿಫ್ರೆಂಟ್ ಇರ್ಬೋದು ಅಷ್ಟೇ. ಬ್ರಹ್ಮಾಂಡದ ಶಕ್ತಿ, ನಮ್ಮಲ್ಲಿರುವಂತ ಅಂಶಾತ್ಮದ ಶಕ್ತಿ, ಅಂಶಾತ್ಮ. ಪರಮಾತ್ಮ, ಪೂರ್ಣಾತ್ಮ, ಇದು ಅಂಶಾತ್ಮ. ಬಟ್ ಎಲ್ಲ ಒಂದೇ, ನೋ ಡಿಫರೆನ್ಸ್. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಆತ್ಮಶಕ್ತಿ ಅಷ್ಟಿದ್ರು, ಬಟ್ ಆತ್ಮಶಕ್ತಿ ಅನಂತವಾದ್ರೂ ಉಪಯೋಗಿಸೋಣಕ್ ಆಗ್ತಾ ಇಲ್ಲ. ಅದು ನಮ್ಮ ಪ್ರಾಣಮಯ ಕೋಶ ಪ್ರವೇಶ ಮಾಡ್ತಾ ಇಲ್ಲ. ಅಡ್ಡ ಬರ್ತಾ ಇರೋದು ನಮ್ಮ ಮನೋಮಯ ಕೋಶನೇ, ಅಂದ್ರೆ ನಮ್ಮ ಆಲೋಚನೆಗಳೇ. ಈ ಆಲೋಚನೆಗಳು ಎಷ್ಟು ಸಾಂದ್ರತೆ ಕಡಿಮೆ ಮಾಡ್ತಾ 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 ಹೋದ್ರೆ, ಮತ್ತೆ ಈ ಧ್ಯಾನ ಮಾಡಿದ್ರೆ ಏನೇನ್ ಆಗ್ತದೆ ಅಂತ ನಾನು ಹೇಳ್ತಾ ಹೋದ್ರಲ್ಲ, ಅದ್ರಲ್ಲಿ ನೀವು ಗಮನಿಸ್ಕೊಳ್ಳಿ. ಓಕೆ, ಆಲ್ಫಾದಿಂದ ಡೆಲ್ಟಾವರೆಗೂ ನಾವು ಪ್ರಯಾಣ ಮಾಡ್ತೀವಿ ಆಟೋಮೆಟಿಕ್ ಆಗಿ. ಸೊ ಆ ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಅವಾಗ ನಮ್ಮಲ್ಲಿರುವಂತ ಆತ್ಮಶಕ್ತಿಯೇ ಪ್ರಾಣಮಯ ಕೋಶ ಪ್ರವೇಶ ಆಗತ್ತೆ, ಹೇರಳವಾದ ರೀತಿಯಲ್ಲಿ ಪ್ರವೇಶ ಆಗತ್ತೆ, ನಿಮ್ಮನ್ನು ಸ್ವಚ್ಛಗೊಳಿಸ್ತದೆ. ಅಷ್ಟೇ ನಡೆಯೋದು, ಇನ್ನೇನು ಇಲ್ಲ. ಶಕ್ತಿ ಎಲ್ಲಿಂದೋ ಒಳಗಡೆ ಬರ್ಬೋದು. ಅಫ್ಕೋರ್ಸ್ ನಾವು ಶೂನ್ಯ ಸ್ಥಿತಿಗೆ ಹೋಗುವಾಗ ಇಲ್ಲಿರುವಂತ ಈ ಬ್ರಹ್ಮರಂಧ್ರ ಏನಿದೆಯೋ, ಆ ಪೀನಲ್ ಗ್ಲ್ಯಾಂಡ್ ಏನಿದೆಯೋ, ಖಂಡಿತ ಅದು ವಿಶ್ವದ ರಚನೆ, ಅಂದ್ರೆ ವಿಶ್ವಕ್ಕೆ ಸಂಪರ್ಕ ಇರ್ತದೆ. ಅದಕ್ಕೋಸ್ಕರ ನಮ್ಗೆ ವಿಶ್ವದಲ್ಲಿ ಆ ಶಕ್ತಿಯನ್ನು ನಮ್ಮಲ್ಲಿ ಅರಿಯುವಂತ ಅವಕಾಶ ಇದೆ. ಬಂದ್ರೂ ಏನಾಗುತ್ತೆ, ಎಲ್ಲಿ ಸ್ಟೋರ್ ಆಗಲ್ಲ ಶಕ್ತಿ. ಅದು ತಪ್ಪು ಮಾತು. ಬಂದಿರೋ ಶಕ್ತಿ ಇಲ್ಲಿ ಸ್ಟೋರ್ ಮಾಡ್ತೀನಿ, ಅಲ್ಲಿ ಎಲ್ಲಿದೆ ಸ್ಟೋರ್ ಮಾಡಕ್ಕೆ? ಶಕ್ತಿ ಮೇಲಿಂದ ಕೆಳಗೆ ಪ್ರವಾಹ ಆಗ್ತಾನೆ ಇರಬೇಕು. ಅವಾಗ್ಲೇ ನಾವು ಆರೋಗ್ಯವಾಗಿರೋದು. ಎಲ್ಲಿ ಸ್ಟೋರ್ ಆಗೋದು ಬೇಕಾಗಿಲ್ಲ. ಅದಕ್ಕೂ ನಾವು ಅವಕಾಶ ಕಲ್ಪಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಶಕ್ತಿಯನ್ನು ಚೆನ್ನಾಗಿ ಅರಿಯಕ್ಕೆ ಅವಕಾಶ ಕೊಡ್ಬೇಕು. ಈಗ ನೋಡಿ, ಬೆಳಗ್ಗೆ ನಾವು ಧ್ಯಾನದಲ್ಲಿ ಕೂತು 1 ಅವರ್ ಮಾಡ್ಕೊಂಡು ಚೆನ್ನಾಗಿ ನಾಡಿಗಳೆಲ್ಲ ಸ್ವಚ್ಛವಾಗಿ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಕೆಲ್ಸಕ್ಕೆ. ಮತ್ತೆ ಸಾಯಂಕಾಲ ಬರುವಾಗೆಲ್ಲ ಯಾಕೆ ನಾವು ಟೈರ್ ಆಗ್ತೀವಿ? ಅಂದ್ರೆ ಅಲ್ಲಿ ಆಲೋಚನೆಗಳಿತ್ತು, ಆಲೋಚನೆ ಅಡ್ಡವಾಗಿರ್ತು, ಆಲೋಚನೆ ಜಾಸ್ತಿ ನಡೀತಾ ಇತ್ತು ಮೈಂಡ್ ಅಲ್ಲಿ, ಮೆದುಳಲ್ಲಿ, ಅಲ್ವಾ? ನಮ್ಮ ಪ್ರಾಣಮಯ ಕೋಶದಲ್ಲಿ ಆ ನಾಡಿಗಳ ಒಳಗಡೆ ಜಾಸ್ತಿ ಪ್ರವಾಹ ಆಗೋದಿಲ್ಲ. ಅದಕ್ಕೆ ಹೋಗ್ತಾ 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 ಸಾಯಂಕಾಲಕ್ಕೆಲ್ಲ ನಾವು ಡಿಮ್ ಆಗ್ಬಿಡ್ತೀವಿ, ಡಲ್ ಆಗ್ತೀವಿ, ಒಂಥರ ಶಕ್ತಿ ವಿಹೀನ ಆಗ್ಬಿಡ್ತದೆ ಅಂತ, ಶಕ್ತಿ ವಿಹೀನ ಫೀಲ್ ಆಗ್ತೀವಿ, ಅಲ್ವಾ? ಮತ್ತೆ ಮಲ್ಕೊಂಡಿದ್ರೆ ಮತ್ತೆ ಅದೇ ಕ್ರಿಯೆ, ಯಾವುದು ಧ್ಯಾನದಲ್ಲಿ ಏನ್ ನಡೀತು ಮತ್ತೆ ಅದೇ ನಡೀತದೆ. ಅವಾಗ ಮತ್ತೆ ಪುನಃ ಶಕ್ತಿ ಚೆನ್ನಾಗಿ ಫ್ಲೋ ಆಗ್ತದೆ, ಶೂನ್ಯ ಮನಸ್ಸಿರುತ್ತೆ. ಅವಾಗ ಉನ್ನತಿ ಅಂದ್ರೆ ಶಕ್ತೀಕರಣ ಆಗಿದೆ ಅಂತ ನಮ್ಗೆ ಆ ಫೀಲ್ ಬರುತ್ತೆ. ಅದಕ್ಕೋಸ್ಕರ ಶಕ್ತಿಯನ್ನು ಎಲ್ಲಿ ನಿಲ್ಸೋಕ್ ಸಾಧ್ಯವಿಲ್ಲ ಮಿತ್ರರೇ. ಇದೇನು ಬ್ಯಾಟ್ರಿ ಅಲ್ಲ. ಬ್ಯಾಟ್ರಿ ಅಂದ್ರೆ ಒಂದು ರೀತಿಯಲ್ಲಿ ನಮ್ಮಲ್ಲೇ ಈ ಪ್ರಾಣಶಕ್ತಿ ಚೆನ್ನಾಗಿ ಹರಿತಾ ಇದ್ರೆ ನಮ್ಮಲ್ಲಿ ಆ ಶಕ್ತಿಯನ್ನು ನಾವು
ಉಪಯೋಗಿಸ್ಕೊಳಕ್ ಅವಕಾಶ. ನೋಡಿ, ಬ್ರೈನ್ ಇಂದ ಇದ್ಕೊಂಡು ಪಾದ ಅಂದ್ರೆ ಪಾದ ಕಾಲಿ ಈ ಹೆಬ್ಬೆರಳುವರೆಗೂ ಈ ಪ್ರವಾಹ ಆಗುವಂಥದ್ದು ಎಲ್ಲೇ ಬ್ಲಾಕ್ ಆದ್ರೆ ಅಂದ್ರೆ ಎಲ್ಲೇ ಇಲ್ಲಿಂದ ಪ್ರಯಾಣದಿಂದ ಇಲ್ಲಿಂದ ಶುರುವಾಗಿ ಕೆಲವರೆಗೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತಲ್ಲ, ಎಲ್ಲಾದ್ರೂ ಬ್ಲಾಕ್ ಆಗಿದ್ರೆ ಅಂದ್ರೆ ಅಲ್ಲಿ ಬ್ಲಾಕ್ ಆಗಿದೆ ಅಂತ ಅರ್ಥ ಏನು? ಪ್ರಾಣಮಯ ಕೋಶದಲ್ಲಿ ನಾಡಿಗಳು ಅಸ್ವಚ್ಛವಾಗಿದೆ. ಅವಾಗ ಪ್ರವಾಹ ಆಗೋದಿಲ್ಲ. ಖಂಡಿತ ಅಲ್ಲಿರುವಂತ ಅವಯವಗಳೆಲ್ಲ ಪ್ರಾಣ ವಿಹೀನ ಆಗ್ತದೆ, ಪ್ರಾಣಶಕ್ತಿ ಇಲ್ಲ. ಅವಾಗ ರೋಗ ಶುರು ಆಗುತ್ತೆ ಅಷ್ಟೇ. ಅದನ್ನು ಫ್ರೀ ಫ್ಲೋ ಮಾಡೋದೇ ನಮ್ಮ ಧ್ಯಾನ ಪ್ರಕ್ರಿಯೆ. ಅಂದ್ರೆ ನಾವು ಮಾಡುವಂತ ಪ್ರಾಣಾಯಾಮಗಳು, ಯೋಗಾಸನಗಳು, ಇವೆಲ್ಲ ಅದಕ್ಕೆ ರಕ್ಷಣೆ ಮಾಡೋದು. ಇವೆಲ್ಲ ಚೆನ್ನಾಗಿ ಉಪಯೋಗಿಸ್ಕೋಬೇಕು ನಾವು. ಅದಕ್ಕೆ ನಾವು ಹೇಳಿದೀವಿ, ನಿಮ್ಮ ನರಗಳು ಅಷ್ಟೇ, ನರಗಳು, ಈ ಸ್ನಾಯುಗಳು, ಮತ್ತೆ ಈ ಕಂಡರಗಳು, ವಾಟ್ ಎವರ್ ಮೂಳೆಗಳು ಎಲ್ಲಾನು ಚೆನ್ನಾಗಿ ಇಟ್ಕೋಬೇಕಂದ್ರೆ ಆ ಯೋಗಾಸನ, ನಡಕೆ ಇದು ಬಹಳ ಇಂಪಾರ್ಟೆಂಟ್. ಆಯ್ತಾ? ಅದಾದ್ಮೇಲೆ ನಮ್ಮ ಒಳಗಡೆ ಪ್ರಾಣಮಯ ಕೋಶದಲ್ಲಿ ಆ ನಾಡಿಗಳು ಸ್ವಲ್ಪ ಸಂಪೂರ್ಣ ಸ್ವಚ್ಛಗೊಳಿಸ್ಕೋಬೇಕು. ಉಸಿರಾಟ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕಂದ್ರೆ ಪ್ರಾಣಾಯಾಮಗಳು ಬೇಕೇ ಬೇಕು. ಅದಕ್ಕೆ ಪತಾಂಜಲಿ ಮಹರ್ಷಿ ಸುಮ್ಮನೆ ಹೇಳಿಲ್ಲ. ಇವೆಲ್ಲ ಒಂದೊಂದು ಸ್ಟೆಪ್ ಯಾಕೆ ಹೇಳಿದೆ ಅಂದ್ರೆ, ಇವನ್ನೇ ಪಾಲನೆ ಮಾಡಪ್ಪ. ಅವ ನೀವು ಮಾಡೋಂತ ಈ ಆಸನ ಇದಾದ್ಮೇಲೆ ನೆಕ್ಸ್ಟ್ ನಿಮ್ ಪ್ರಾಣಾಯಾಮ ಆದ್ಮೇಲೆ ನೀವು ಮಾಡೋಂತ ಆ ಪ್ರತ್ಯಾಹಾರ, ತಗೋಂತ ಪ್ರತ್ಯಾಹಾರ ಮತ್ತೆ ಧಾರಣ ಇವೆಲ್ಲ ಚೆನ್ನಾಗಾಗ್ತವೆ. ಧ್ಯಾನ ಆಟೋಮೆಟಿಕ್ ಆಗತ್ತೆ. ಅವಾಗ ಸಮಾಧಿಗೆ ಹೋಗ್ತೀರಾ ಅಂತ ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಬೇಕು ಕರೆಕ್ಟ್ ಆಗಿ. ಆಯ್ತಾ? ಸೊ ಇಷ್ಟು ಮಾತ್ರ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ, ಸಂಭಾಷಣೆ ಮುಗಿಸೋಣ. ಯಾಕಂದ್ರೆ ಇದು ಇನ್ನು ಮುಂದಕ್ಕೆ ಸಾಗ್ತಾ ಇರ್ತದೆ. ಸೊ ಏನೋ ಪ್ರಶ್ನೆಗಳಿದೆ, ಸ್ವಲ್ಪ ಜನ ಕೇಳ್ಬೋದು, ಆಮೇಲೆ ಕಾರ್ಯಕ್ರಮ ಸಂಪೂರ್ಣ.